ಸಹಿಸೆನು ಮನದಿ ಮನದಿ ಚಿಂತೆಯೇ ದೀಪದಿ ಸಹಿಸೆನು ಮನದಿ ಮನದಿ ಇಂದು ಯುಹವ ರಚಿಸೆ ಆದ್ರೋಣರು ಇಂದು ಯುಹವ ರಚಿಸೆ ಆದ್ರೋಣರು ಚಿಂತೆಯೇ ದೀಪದಿ ಸಹಿಸೆನು ಮನದಿ ಮನದಿ ಹೋಗಿ ಯೋಧಗೆ ಬೇಗನೆ ಗೆಲಿದು ಸಹೋದರ ಅಗ್ರಜ ಹೋಗಿ ಯೋಧಗೆ ಬೇಗನೆ ಗೆಲಿದು ನೀಗುವರಾರೋ ಚಿಂತೆಯೇನು ಸಹೋದರರೇ ನೀಗುವರಾರೋ ಚಿಂತೆಯೇನು ಚಿಂತೆಯೇ ದೀಪದಿ ಸಹಿಸೆನು ಮನದಿ ಮನದಿ ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆಯೇ ಎಂದು ಭಾವಿಸಿದ್ದೆ. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವರು. ಅದನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶರಾಗಿ ಹಿಂದಿರುಗಿದೆನು. ಕೃಷ್ಣಾರ್ಜುನರೆದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಕೃಷ್ಣಾರ್ಜುನರು ಮತ್ತೊಂದು ಪಾರ್ಶ್ವದಲ್ಲಿ ಕಾದಾಡುತ್ತಿದ್ದರು. ಅವರು ಬೇಗ ಹಿಂದಿರುಗಲು ಸಾಧ್ಯವಿಲ್ಲ ಅಣ್ಣ. ಈಗಿದರ ಉಪಾಯವೇನು ಭೀಮಸೇನ? ಅಣ್ಣ, ಜಾಗೃತಿಯಾಗಿ ಇದಕ್ಕೊಂದು ಉತ್ತರವನ್ನು ಚಿಂತಿಸಲೇಬೇಕು. ಇದೆಂತಹ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನಮ್ಮ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವ ಅಂತ ಅಪ್ಪತ್ತಾದರೇನು? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತವಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜಯಿಸುತ್ತಿದ್ದ ಚಿಂತೆಯನ್ನು ನೋಡು ನನಗೆ ಕೊಡಲಿ ಅಭಯ. ಚಿಂತೆಯನ್ನು ತೊಡೋ ಮಾಡ ನನಗೆ ಕೊಡಲಿ ಅಭಯ. ದೊಡ್ಡಪ್ಪ ಮಾರ ದ್ರೋಣರ ವ್ಯೂಹ ಬೇರಿಸಿ ಕಡಿದು ವೈರಿಯ ಶಿರಗಳನ್ನೆಲ್ಲ ದೊಡ್ಡಪ್ಪ ಹಿಡಿದು ದ್ರೋಣರ ವ್ಯೂಹ ಬೇರಿಸಿ ಕಡಿದು ವೈರಿಯ ಶಿರಗಳನ್ನೆಲ್ಲ ತನಗೊಳಗೆ ತಣಕಿದರೆ ಹೊರಗಳ ಗಂಬಗೆ ನಡುವೆ ದೊಡ್ಡಪ್ಪ ಕುಮಾರ ತನದೊಳಗೆ ತಣಕಿದರೆ ಕರುಳುಗಳ ಬಗೆದರು ಚಿಂತೆಯನ್ನು ಚಿಂತೆ ತಡೋ ಮಾಡ ನನಗೆ ಕೊಡಲಿ ಅಭಯ. ದೊಡ್ಡಪ್ಪ ತಂದೆ ಪಾತನ ದಯ ಹೊಂದಿರಲಿ
ಮಾಡಬಲ್ಲೆ ದೊಡ್ಡಪ್ಪ. ಕುಮಾರ ಗಗನದೊಳಗೆ ಈಗಳಾಗಿರಗಿರನೆ ತೆರೆಗಿದ್ದು ಬಿಡೆ ಚಿಂತೆಯನ್ನು ತಡವು ಮಾಡು ನನಗೆ ಕೊಡುನಿ ಅಭಯ ದೊಡ್ಡಪ್ಪ. ಇದಕ್ಕೋಸ್ಕರ ಚಿಂತೆಯ ಜೇಷ ಪಿತಾ, ನಾನು ಆ ಚಿತ್ರವನ್ನು ಭೇದಿಸುವೆನು. ಅದಕ್ಕನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ನೀನು ನಮ್ಮ ವಂಶದ ಸ್ವರೂಪಲು ನೀನು. ಕುಮಾರ, ಈ ಕೆಲಸವು ನಿನ್ನಿಂದಾಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮಾತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನ್ನು ಈ ರೀತಿ ಹೇಳ್ತಿರುವೆಯೋ, ನಿನ್ನ ಕಣ್ಣು ನಿಂತಿರುವ ಈ ಪಾಟಿ ಹೃದಯವು ಚಿಕ್ಕದ್ದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದ್ದಲ್ಲ. ಅದು ಜೀವ ಛಾತ್ರ ಕ್ಷೇತ್ರದ ಚಿರಪ್ರಕಾಶದಿಂದ ಅದು ಜ್ಯೋತಿರ್ಮಾನವಾಗಿ ಬೆಳೆಯುತ್ತಿದೆ. ಸಾಹಸ ಪ್ರಭಾ ಫಲಕದಿಂದ ವಿಜೃಂಭಿಸುತ್ತಿದೆ. ಅದು ತನ್ನ ಮಹಾಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಸದಾವಕಾಶ ಕೊಡು. ನನ್ನನ್ನು ಮಗನಾಗಿ ಪಡೆದ ಆ ವೀರ ಧನಂಜಯನು ಆನಂದ ಆಶಗಳನ್ನು ಸುರಿಸಲಿ ಯೋಗ್ಯವರಿಸುವುದರ್ತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನಿಯಮ. ಮರಣ ಕಂಜಿ ಶಾಸ್ತ್ರ ಸಂಪರ್ಕದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಫಲಗಳನ್ನು ಕತ್ತರಿಸುತ್ತಾ ಕೂತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಯುವನ್ನು ಭೇದಿಸುವ ಉಪಾಯವನ್ನು ಕಲಿತೆನು. ಈಗ ಅದರ ಅನುಕೂಲ ಉಪಯೋಗಕ್ಕೆ ಅವಕಾಶ ದೊರೆತಿರುವುದು. ನನ್ನನ್ನು ವ್ಯರ್ಥ ಮಾಡಬೇಡ ತಂದೆ, ಅದು ನನಗೆ ಅವಕಾಶ ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ದೊಡ್ಡಪ್ಪ, ಅಗ್ರಜ, ಅಭಿಮನ್ಯು ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ಹೀರ ಬಾಲಕನ ಉತ್ಸಾಹದ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅವನು ಅಭಿಮಾನಿ ವ್ಯೂಹವನ್ನು ಭೇದಿಸದೊಡನೆ ಅದನ್ನು ಛಿದ್ರವಾಗಿ ಮಾಡಿಬಿಡುತ್ತೇನೆ. ಅನಿವಾರ್ಯವಾಗಿ ಒದಗಿದ ಸಹಾಯವನ್ನು ನಿರಾಕರಿಸಬೇಡ. ಭೀಮಸೇನ, ನಿನ್ನದಿಷ್ಟಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಇವನನ್ನು ಬಿಟ್ಟಿರಲಾಗದು. ಅರ್ಜುನನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನೇ ಸೇರಲಿ. ಕುಮಾರ, ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂತಿರುಗಿ ಬಾ. ದ್ರೋಣನ ಚಕ್ರ ವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಿನ್ನೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರದ ಕವಚದಂತೆ ರಕ್ಷಿಸಲು ಭಯವೇನೆ ಹೋಗು. ದೊಡ್ಡಪ್ಪ, ಸರೋಜನ ವರಂ ಪಡೆದು ಸುರೋವಿಗಳ ಗೆಲ್ವೆ, ಸುರೋವಿಗಳ ಗೆಲ್ವೆ, ಸುರೋವಿಗಳ ಗೆಲ್ವೆ. ಹರಿಯನಾದ ವಿರುದ್ಧ ವಿರೋಧಿ ಅಡ್ಡೆ, ಹರಿಯನಾದ ವಿರೋಧಿಗಳ ಸರೋಜನ ಪಡೆದ ಸುರೋ ಗೆಲ್ವೆ, ಗೆಲ್ವೆ, ಗೆಲ್ವೆ. ಸೇರಿನ
ಪ್ರಾಣೇಶ್ವರ ಪ್ರಾಣೇಶ್ವರ ನಮಸ್ಕರಿಸುವೆನು. ಪ್ರೇಮದೇ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಸರಸದಿ ಹರುಷವ ಆಡುವ ನಾವು ಬಾರೆ ರೂಪಸಿ ಪ್ರಾಣೇಶ್ವರ ಪ್ರೇಮ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಹರುಷವ ಸರಸವ ನಾಡುವ ನಾವು ಬಾರೆ ರೂಪಸಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ರೂಪಸಿ ಹರುಷದಿ ಸರಸವ ನಾಡುವ ನಾವು ಬಾರೆ ಪ್ರೇಯಸಿ ದೂರ ದೂರ ಇನ್ನೇಕೆ ಸನಿಹ ಬಾರೆ ನಾಟೆ ದೂರ ದೂರ ಇನ್ನೇಕೆ ಸನಿಹ ಬಾರೆ ನಾಟೆ ಇನ್ನು ಚಿಂತೆ ನಿನಗೇಕೆ ತೀರಿಸುವೆ ನಾನಿನ ಬಯಕೆ ಬಾರೆ ಬಾರಿನ ಪ್ರೇಮದ ಒಡತೆ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ರೂಪಸಿ ಹರುಷದಿ ಸರಸವ ನಾಡು ನಾವು ಬಾರೆ ರೂಪಸಿ ನುಡಿಯ ಕೋಗಿಲೆ ರಾಗನ ನಡೆಯ ನವಿಲಿನ ನರ್ತನ ನುಡಿಯ ಕೋಗಿಲೆ ರಾಗನ ನಡೆಯ ನವಿಲಿನ ನರ್ತನ ಹಾಡು ಬಾ ಗೆಳತಿ ಪ್ರೇಮದ ಒಡತಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಹರುಷದಿ ಸರಸವ ನಾಡುವ ನಾವು ಬಾರೆ ರೂಪಸಿ ಬಾರೆ ಪ್ರೇಯಸಿ ನೀ ಬಾರೆ ರೂಪಸಿ ಪ್ರಾಣೇಶ್ವರ ಪ್ರಾಣೇಶ್ವರ ನಾನು ನನ್ನ ದೂರ ದೂರ ಇನ್ನೇಕೆ ಸನಿಹ ಬಾರೆ ನಾಟೆ ನಿನಗೇಕೆ ತೀರಿಸುವೆ ನಾನಿನ ಬಯಕೆ
ಪ್ರಾಣೇಶ್ವರ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ ಈ 4 ದಿನಗಳನ್ನು ಹಂಬಲಿಸ್ತೇನೆ. ಈ ದಿನ ಅದು ಲಭಿಸಿತಲ್ಲ ಸ್ವಾಮಿ? ಸುಂದರಿ, ಆಹಾ. ನಿನ್ನ ದೇವನ ದರ್ಶನವೇನೋ ಹೊಂದಿದೆ, ಆಹಾ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು. ನಿಮಗಾಗಿ ನನ್ನ ಸರ್ವಸ್ವನೆ ಕೊಟ್ಟಿರುವಾಗ ಇನ್ನು ನನ್ನದಾಗಿ ಏನುಳಿದಿದೆ ಪ್ರಭು? ಉದಯೇಶ್ವರಿ, ಆಹಾ. ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೇ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿದೆಯೇ? ಪ್ರಾಣೇಶ್ವರಿ, ಪ್ರಾಣೇಶ್ವರ, ಆ ದಿನ ನಿನ್ನ ಹೃದಯ ನಾನು ಅದನ್ನು ಮೊದಲೇ ಬಲ್ಲೆನು, ಆದರೆ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಆಸೆ ಉತ್ತರ. ಪ್ರಾಣೇಶ್ವರ ಬನ್ನಿ, ನಾನೇ ಆಯ್ದು ಕಟ್ಟಿದ ಈ ಪುಷ್ಪ. ಇನ್ನು ಮಾತು ಪ್ರಾಣೇಶ್ವರ, ಅಲ್ಲಿ ನೋಡು, ಆಹಾ. ವಸಂತದ ಬಳ್ಳಿಯು ಆಹಾ. ದಿನ ದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವು. ಹೌದು ಸ್ವಾಮಿ. ಸರ್ವಸಾಕ್ಷಿಯಾದ ಸೂರ್ಯದೇವನು ಆಹಾ. ದಿನ ದಿನವೂ ಹೊಸದಾದ ಕಾಂತಿಯಿಂದ ಪ್ರಾಣೇಶ್ವರ. ಜಗತ್ತನ್ನು ಬೆಳಗುವನು. ಈ ದಿನದ ಮೂಲ ಆನಂದದ ಮೂಲ, ಈ ಮುಂದಿನ ದುಃಖದ ಬೀಜ. ಆಹಾ. ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಆಹಾ. ಪ್ರೇಮದ ವಿಚಾರವೂ ಹಾಗೆಯೇ. ವಿರಹದಿಂದ ಸಮ್ಮಿಳನ, ಆಹಾ. ಸಮ್ಮಿಳನದಿಂದ ಪುನಃ ವಿರಹ, ಆಹಾ. ಪುನಃ ಈ ವಿರಹ ಮತ್ತು ಸಮ್ಮಿಳನ, ಈ 2 ಆಕರ್ಷಣೆ ವಿಕರ್ಷಣೆಗಳ ಭಾವಗಳೇ ಆಹಾ. ಪ್ರೇಮ ಸಜೀವ. ಆಹಾ. ಹೃದಯೇಶ್ವರಿ, ಆಹಾ. ನಿನ್ನೆ ದಿನ ನಾವು ಆಹಾ. ತೀವ್ರ ವಿಯೋಗದಿಂದ ದಗ್ಧರಾಗಿದ್ದೆವು. ಆದರೆ ಈ ದಿನ ಪುನಃ ನಿನ್ನ ಪ್ರೇಮ ಪೂಜೆ ಕೈಗೊಳ್ಳಬೇಕೆಂಬುದು ನನ್ನ ಆಸೆ ಉತ್ತರ. ಪ್ರಾಣೇಶ್ವರ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳದ ನಿರಾಕರಿಸಿದೆ. ಬನ್ನಿ ಸ್ವಾಮಿ, ಈ ಪೀಠವನ್ನು ಅಲಂಕರಿಸಿ. ಪ್ರಾಣೇಶ್ವರ, ನಾನೇ ಆಯ್ದು ಕಟ್ಟಿದ ಈ ಪುಷ್ಪಮಾಲೆಯನ್ನು ಸ್ವೀಕರಿಸಿ ಭಕ್ತಳಲ್ಲಿ ಪ್ರಸನ್ನರಾಗಿದೆ. ಪ್ರಾಣೇಶ್ವರ, ಮನಸೋತೇನೋ ನಲ್ಲ ನಿನಗೆ ಬಿಡು ಮೌನ ಬಾಣ ಬಯಸಿರುವೆ, ಬಿಡು ಮೌನ ಬಾಣ ಬಯಸಿರುವೆ. ಪ್ರಾಣೇಶ್ವರ, ಹೃದಯೇಶ್ವರಿ, ಮನಸೋತೇನೋ ನಲ್ಲ ಸ್ವಾಮಿ, ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ಮೆಲ್ಲ ನಿನ್ನ ಸಂದೇಶವ ನಿನಗೆ ಕಾದಿದೆ, ನನಗೆ ಕಾದಿದೆ. ಪ್ರಾಣೇಶ್ವರ, ಪ್ರಿಯ ಸ್ವಾಮಿ, ಪ್ರಾಣೇಶ್ವರ, ಉದಯೇಶ್ವರಿ, ಆ ಮೋಡ ಬಾನ, ಆಹಾ, ಆ ಮೋಡ ಬಾನಲ್ಲಿ ತೇಲಾಡುತ್ತಾ ದಿನ ನಿನ್ನ ನೋಡಲು ಬಂದೆನ್ನುತ್ತಾ ಪ್ರಿಯೇ ನಿನ್ನ
ಸಂದೇಶವ ನಿನಗೆ ನೀಡಲಿ. ಪ್ರಾಣೇಶ್ವರ ಪ್ರಿಯ ಪ್ರಿಯೆ, ಪ್ರಾಣೇಶ್ವರ ಹೃದಯೇಶ್ವರಿ, ಮನಸೋತೇನು ನಲ್ಲ ನಿನಗೆ ಬಿಡುಮೌನ ಬಯಸಿರುವೆ ಬಿಡುಮೌನ ಬಾಣ ಬಯಸಿರುವೆ ಮನಸೋತೇನೋ. ಪ್ರಾಣೇಶ್ವರ ಹೃದಯೇಶ್ವರಿ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ, ಓನಲ್ಲೇ ಬಾನಲ್ಲೇ ಓನಲ್ಲೇ ಬಾನಲ್ಲೇ ಏನೋ ಮೋಡಿ ಮಾಡಿದೆಯಲ್ಲೇ ನಿನ್ನ ಕಣ್ಣಲ್ಲೇ. ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಸಪ್ತಾಸ್ವರದ ದನಿಯವಳೇ, ಕಾಮನ ಬಿಲ್ಲಿನ ಕಣ್ಣವಳೇ, ಆಹಾ. ಸಪ್ತಾಸ್ವರದ ದನಿಯವಳೇ, ಕಾಮನ ಬಿಲ್ಲಿನ ಕಣ್ಣವಳೇ, ನೀ ನನಗೆ ಜೊತೆಯಾದವಳೇ, ಕಾಣದ ಸುಖವನ್ನು ತಂದವಳೇ. ನೀ ನನಗೆ ಜೊತೆಯಾದವಳೇ, ಕಾಣದ ಸುಖವನ್ನು ತಂದವಳೇ, ಓನಾರೇ ಬಾಬಾರೇ 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 ಬಾರೇ ನನ್ನವಳೇ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಗಲ್ಲು ಗಲ್ಲು ಎನ್ನುತ್ತಿವೆ ಗಮಕಗಳು, ಅಲ್ಲಿ ನಿನ್ನ ನುಡಿಯೊಳಗೆ. ಗಲ್ಲು ಗಲ್ಲು ಎನ್ನುತ್ತಿವೆ ಗಮಕಗಳು, ನಲ್ಲಿ ನಿನ್ನ ನಡೆಯೊಳಗೆ. ನೀ ನನಗೆ ಪಾಠಗಳು, ಇಲ್ಲೇ ನಿನ್ನ ಮಾತೊಳಗೆ. ನುಡಿದರೆ ಕವಿ ನುಡಿ ಪಾಠಗಳು, ನಲ್ಲೇ ನಿನ್ನ ಮಾತೊಳಗೆ. ಬಾಬಾರೇ ಬಾಬಾರೇ ಬಾಬಾರೇ
ನಿನಗೆ ನನ್ನ ಪಾರ್ಶ್ವದಲ್ಲಿ ಹಾಡುಗಳು ಇನ್ನೂ ಬೇಜಾನವೇ ಆಡ್ತಾರೆ. ತಿರುಗು ಅದನ್ನೇ ಆಡ್ಕೊಂಡು ಕುತ್ಕೊಂಡ್ರೆ ಏನಾಯ್ತು? ಪ್ರಾಣೇಶ್ವರ, 4 ದಿನಗಳಿಂದ ಯುದ್ಧದಲ್ಲಿ ನಿರತರಾಗಿರು. ಈ ದಿನವಾದರೂ ನನ್ನೊಡನೆ ಕಾಲ ಕಳಿಬಾರದೆ ಪ್ರಾಣೇಶ್ವರ. ಉತ್ತರ ದ್ರೋಣನ ಚಕ್ರವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರ ಅನುಮತಿಯನ್ನು ಪಡೆದು ನಾನು ಹೊರಟಿರುವೆನು. ನನ್ನನ್ನು ತಡೆಯಬೇಡ ಪ್ರೇಯಸಿ. ಏನು ಪ್ರಾಣೇಶ್ವರ? ನಗುಮುಖದಿಂದ ಕಳುಹಿಸಿಕೊಡು. ಪ್ರಾಣೇಶ್ವರ, ತಾವು ಯುದ್ಧಕ್ಕೆ ಹೋಗಲೇಬೇಕೆ? ಹಾಗಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ಬಲರಾಮನೊಡನೆ ನಿಮ್ಮ ತಂದೆಯವರು ಯುದ್ಧ ಮಾಡುವಾಗ ಅತ್ತೆಯವರು ಕೂಡ ಸಹಾಯ ಮಾಡಿದರಂತೆ. ಆದ್ದರಿಂದ ನಾನು ಈ ದಿನ ಸಹಾಯಕ್ಕಾಗುವೆನು. ಉತ್ತರ ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ನಾನೊಂದು ಬಾರಿ ಎದೇರಿಸಲೇ? ಸುಂದರಿ, ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಂದ ಹೂಗಳನ್ನು ಎದೇರಿಸು. ರೂಪುಗೊಂಡ ರತಿ, ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನೆ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಸಾಕಿ ವಿನೋದ ಸರೋಜ ನನ್ನ ನಾಮಲ್ಲೇನೆ ನಿನ್ನ ಪ್ರೇಮಾಜನ ಪ್ರೇಮಾಜನ ಪ್ರೇಮಾಜನ. ಸಾಕಿ ವಿನೋದ ಸರೋಜ ನನ್ನ ನಾಮಲ್ಲೇನೆ ನಿನ್ನ ಪ್ರೇಮಾಜನ ಪ್ರೇಮಾಜನ ಪ್ರೇಮಾಜನ. ಏಕಾಂಗಿಯಾಗಿ ಹೋಗಲ್ಕದೆ ನಿತಿನ ಕಾಣೆನು, ಏಕಾಂಗಿಯಾಗಿ ಕಾಂತೆಯಲಿ ಹೋಗಲ್ಕದೆ ನಿತಿನ ಕಾಣೆನು. ಸಾಕಿ ವಿನೋದ ಸರೋಜ ನನ್ನ ನಾಂಬಲ್ಲೆನೆ ನಿನ್ನ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ಸುಂದರಿ, ಆಹಾ, ನೀರಾಜ ನೇತ್ರ ಅರುತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಆಹಾ. ಕಾರುಣ್ಯಶೀಲೆ ಸೋಮಲ ಬಾಲೆ ಸಂಗ್ರಾಮ ಕುಂತಹ ನಿಂಪಗುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕುಂತಹ ನಿಂಪಗುವೆ. ನೀರಾಜ ನೇತ್ರಾರತ ಕೋಪವೇ ಆನಂದವಾದಿರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನಾರಿಯ ಕೋಪ ತಾಳೆನ ರೂಪ, ನಾರಿಯ ಕೋಪ ತಾಳೆನ ರೂಪ, ಸಂಗ್ರಾಮ ತೋಳೆನ್ನ ಚಾತುರ್ಯ ತೋರಿ, ಸಂಗ್ರಾಮ ತೋಳೆನ್ನ ಚಾತುರ್ಯ ತೋರಿ. ವೀರಸತಿ 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 ಎಂತೀಗ ನಾ ಶೋಭಿವೆ. ಸಾಕಿ ವಿನೋದ ಸರೋಜ ನನ್ನ ನಾಂಬಲ್ಲೆನೆ ನಿನ್ನ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ಮಾಮಿನಿ ಕೋಪ ಸಾಕು ಪ್ರತಾಪ, ಮಾಮಿನಿ ಕೋಪ ಸಾಕು ಪ್ರತಾಪ. ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ, ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ. ವೀರಸತೆ ವೀರಸತೆ ವೀರಸತೆಯಂತೆ ನೇ ಶೋಭಿತೆ, ವೀರಸತೆಯಂತೆ ನೇ ಶೋಭಿತೆ. ನೀರಾಜ ನೇತ್ರಾರುತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನೀರಾಜ ನೇತ್ರಾರುತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ
ಇಲ್ಲವೇ ಆಹಾ ಸುಂದರಿ ಸುಂದರಿ ಇದು ಪ್ರಾಣೇಶ್ವರ. ಉಪವಾಸದ ಸಮಯವಲ್ಲ, ಘೋರ ಯುದ್ಧವು ಒದಗಿರುವುದು. ಆಹಾ ಈಗಲೂ ನೀನು ನಗುತ್ತಿರುವೆ ಅಥವಾ ಸೃಷ್ಟಿಕರ್ತರು ಇಬ್ಬರೆಂಬುದು ತೋರುವುದು. ಉತ್ತರೆಯನ್ನು ನಿರ್ಮಿಸಿದ ಗಾನಮಯಿಯಾದ ವಿಧಿಯೇ ಬೇರೆ, ಹಾಸ್ಯಮಯಾದ ಗಾನಮಯಾದ ಉತ್ತರ ನಿರ್ಮಿಸಿದ ವಿಧಿಯೇ ಬೇರೆ, ಕಲಾವಿದನಾದ ವಿಧಿಯೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಈ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುತ್ತೇನೆ. ಗಾನಶೀಲೆಯಾದ ಆಸೆ ಪ್ರಿಯವಾದ ಒಬ್ಬ ಉತ್ತರ ನೋಡು, ಇನ್ನು ಮುಂದೆ ವೀರಾಂಗನೆ ಆದ ವೀರಸತಿಯಾದ ಮತ್ತೊಬ್ಬೇ ಉತ್ತರ ಹೋಗುತ್ತರಣ ವೀರ, ನೀನು ಆ ಧರ್ಮವನ್ನು ಪಾಲನೆ ಮಾಡು. ಎಂತ ಸೌಂದರ್ಯ ನೋಡಿ, ಎಂತ ಚಾತುರ್ಯ ನಡೆಯಂತ ಗಾಂಭೀರ್ಯ, ಎಂತ ಸೌಂದರ್ಯ. ಎಂತ ಸೌಂದರ್ಯ ನೋಡಿ, ಎಂತ ಚಾತುರ್ಯ ನಡೆಯಂತ ಗಾಂಭೀರ್ಯ, ಎಂತ ಸೌಂದರ್ಯ. ಚಂದ್ರನ ನಾಚಿಸುವ ತನ ಮನ ಮಂದಿರದೊಡೆಯ, ನಿನ್ನ ಸ್ನೇಹಾನಂದಮಯ ಪ್ರೇಮಾಮೋದಮಯ. ಚಂದ್ರನ ನಾಚಿಸುವ ನನ್ನ ಮನ ಮಂದಿರದೊಡೆಯ, ನಿಮ್ಮ ಸ್ನೇಹಾನಂದಮಯ ಪ್ರೇಮಾಮೋದಮಯ. ದಪ ಮದ ಗಮ ಗಮ ದಪ ಗಮ ಸರಿನಿಸ ದಪ ಮದ ಗಮ ಗ ಪಾಪ ದಪ ಗಮ ಮ ಸರಿನಿಸ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಬಲು ಮೃದುವಾಗಿ, ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಬಲು ಮೃದುವಾಗಿ. ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಕಾದೆ. ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಕಾದೆ. ಬೆಳಗಿದೆ ಬಾಳನು ಪ್ರತಿಯಾಗಿ, ಆಹಾ ಬೆಳಗಿದೆ ಬಾಳನು ಸತಿಯಾಗಿ. ಎಂತ ಸೌಂದರ್ಯ ನಡೆಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ, ಎಂತ ಸೌಂದರ್ಯ. ಕಿನ್ನರ ಕಿನ್ನರ ಲೋಕ. ಪ್ರಾಣೇಶ್ವರ. ವಿಜಯೇಶ್ವರಿ. ಕಿನ್ನರ ಲೋಕದ ಚೆನ್ನಿಗನೆ ನಿನ್ನ ಕಣ್ಸನ್ನೆಗೆ ನಾ ಮಣಿದಿಹೆನೋ. ಕಿನ್ನರ ಲೋಕದ ಚೆನ್ನಿಗನೆ ನಿನ್ನ ಕಣ್ಸನ್ನೆಗೆ ನಾ ಮಣಿದಿಹೆನೋ. ಪ್ರಣಯ ಪ್ರಸಂಗದ ಕ್ರೀಡೆಯಲ್ಲಿ ತುಂಬಿ ಗೈದವನೇ. ಪ್ರಣಯ ಪ್ರಸಂಗದ ಕ್ರೀಡೆಯಲ್ಲಿ ತುಂಬಿಯ ಗೊಂದಲಗೈದವನೇ, ತುಂಬಿಯ ಗೊಂದಲಗೈದವನೇ. ಚಂದ್ರನಾಥಿಸುವ ನನ್ನ ಮನ ಮಂದಿರದೊಡೆಯ, ನಿನ್ನ ಸ್ನೇಹಾನಂದಮಯ ಪ್ರೇಮಾಮೋದಮಯ. ಪ್ರಾಣೇಶ್ವರ. ವಿಜಯೇಶ್ವರಿ. ಆಹಾ ಸಂತೋಷಿತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಿಯ. ಪ್ರಚನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬೀಳ್ಕೊಡರಾದ ಪತ್ನಿಯು ವೀರಾಂಗ ನೆನೆಸಿಕೊಳ್ಳಬೇಳು. ಹೋಗು ತರಣವೀರ,
ಉತ್ತರೆಯ ಸತಿಯು ಗೌರವ. ಉತ್ತರ ಪ್ರಾಣೇಶ್ವರ. ನಾನು ನೋಡುತ್ತಿರುವುದು ಏನನ್ನು ಈಶ್ವರ. ಆಹಾ. ಸ್ವರ್ಣದ ಪುತ್ತಳಿಯಲ್ಲಿ ಆಹಾ. ಶಿರೀಷದ ಮಾಧುರ್ಯ, ಆಹಾ. ಸಂಪಿಗೆಯ ಗಂಧದಲ್ಲಿ ಆಹಾ. ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ನಾನು ಧನ್ಯ. ಉತ್ತರ ಧನ್ಯೋ. ಆರ್ಯಾವರ್ತದಲ್ಲಿ ನೀನು ನಾರೀ ರತ್ನಳು. ನೀವು ಕ್ಷತ್ರಿಯ ರತ್ನ, ಕೀರ್ತಿ ಸಂಪತ್ತು, ನಿಮ್ಮ ಗೌರವ. ಉತ್ತರ ಪ್ರಾಣೇಶ್ವರ. ನಿನಗೆ ಯಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೋ ಜನ ವೀರ ಮಾತೆಯರು, ವೀರ ಪತ್ನಿಯರು ತನ್ನ ಹೃದಯದ ದುಃಖ ವೇಗವನ್ನು ಅಡಗಿಸಿಕೊಂಡು ಆಹಾ. ಕಣ್ಣೀರನ್ನು ಭೂಮಿಗೆ ಸುರಿಸದೆ ಪತಿ ಪತ್ರರಿಂದ ಬೀಳ್ಕೊಂಡಿರುವರು. ಆದರೆ ಅವರಿಗೆ ಯಾವ ಉತ್ತರವಿಲ್ಲೇ ಗೌರವಿಲ್ಲೇ ಉತ್ತರ ಇರುದು ರಾತ ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನಿಂದ ಗೌರವದಿಂದ ದರ್ಪಿತಳಾದ ಮಡಿದೆಯರು ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣೆಯನ್ನು ಕೇಳಿ ಆನಂದ ಬಶವ ಸುರಿಸಿದರು. ಪುರುಷನ ಗೌರವೇ ನಾರಿಯ ಗೌರವ ಅಲ್ಲವೇ ಪ್ರಾಣೇಶ್ವರ? ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಮ್ಮೆ ಪ್ರಾಣೇಶ್ವರ. ಉತ್ತರ ಪ್ರಾಣೇಶ್ವರ. ನನಗೋಸ್ಕರ ಒಂದೊನಿ ಕಣ್ಣೀರನ್ನು ಆಹಾ. ಭೂಮಿಗೆ ಕಣ್ಣೀರನ್ನು ಹಾಕುವುದಿಲ್ಲೆಂದು ಹೇಳು. ಉತ್ತರ ಪ್ರಾಣೇಶ್ವರ. ನಿಮ್ಮ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿಯು ಈ ಭೂಮಿಗೆ ಬಿದ್ದರೆ ನನ್ನ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುನು. ಹೋಗು ತರಣವೀರ, ನಾನು ಹಾಕಿದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಾಜ್ಯವನ್ನು ಬಾಳು. ಇನ್ನು ನನಗೆ ಅನುಮತಿಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯಮಾಲೆಯಿಂದ ಆಹಾ. ಭೂಷಿತನಾಗಿ ಆಹಾ. ನೀನು ಅದೆಷ್ಟು ಹಾಕಿದ ಈ ಪ್ರೇಮ ವಿಜಯಮಾಲೆಯಿಂದ ಆಹಾ. ನಾನು ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ಆಹಾ. ರೋಮಾಂಚನಾದ ಈ ಸವಿಯ ಮೋದ, ರೋಮಾಂಚನಾದ ಈ ಸವಿಯ ಮೋದ, ನನ್ನ ಮನ ತಾಚೆ ಈಡೇರಿದೀಗ, ನನ್ನ ಕನಸೆಲ್ಲ ನನಸಾಯಿತೀಗ, ನನ್ನ ಮನದಾಸೆ ಈಡೇರಿದೀಗ, ನನ್ನ ಕನಸೆಲ್ಲ ನನಸಾಯಿತೀಗ. ರೋಮಾಂಚನಾದ
ಈಶ್ವರಿ. ಪ್ರಿಯಣ್ಣ, ಪ್ರಿಯಕಾಂತ, ಪ್ರಿಯೆ, ಓ ಪ್ರೇಮದ ಪೂಜಾರಿ, ಬಾ ಎನ್ನ ಮನಸ್ಸಿನ ಸಿಂಗಾರಿ, ಬಂದಿರಲು ಅಂದದಲ್ಲಿ, ಬಂದಿರಲು ಅಂದದಲ್ಲಿ ನಿಂದಿಹ ಸಂಚಾರಿ, ಓ ಪ್ರೇಮದ ಪೂಜಾರಿ. ಪ್ರಾಣೇಶ್ವರ, ಹೃದಯೇಶ್ವರಿ, ಹೃದಯೇಶ್ವರಿ, ಪ್ರಾಣೇಶ್ವರ, ಇನ್ನು ನೀನು ಆಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯಮಾಲೆಯಿಂದ ಆಹಾ. ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ಹಾಗೆ ನನಗಿನ್ನೂ ಅಪಜಯವಿಲ್ಲ, ನನಗಿನ್ನೂ ಅಪಜಯವಿಲ್ಲ, ನನಗಿನ್ನೂ ಅಪಜಯವಿಲ್ಲ. ಕುರುಕ್ಷೇತ್ರ ಧರ್ಮಯುದ್ಧದಲ್ಲಿ ನಿನ್ನಂತಹ ವೀರ ಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಕುಮಾರ. ತಾಯಿ, ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲಿ. ನನಗೆ ಆಜ್ಞೆಯನ್ನು ಕೊಡು, ನಾನಿನ್ನು ಹೊರಡುವೆನು. ಕುಮಾರ, ನೀನು ಈ ದಿನ ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದೆಯಂತೆ, ಅದು ನಿಜವೇ ಮಗನೇ? ಹೌದು ಹೌದು ತಾಯಿ, ನಾನು ಹೊರಟುವೆನು. ಈ ಏನು ತಿಳಿಯದ ಈ ಪ್ರಿಯತನೆ. ಕೋಮಲೆಯನ್ನು ನಿನ್ನ ಕೈಯಲ್ಲಿಡುವೆನು. ಪ್ರಿಯತನೆ, ನಿನ್ನ ಈ ಕೈಯಲ್ಲಿಡುವೆನು. ಬಾ ಮಗನೇ, ಕುಳಿತುಕೋ. ಪ್ರಿಯತನೆಯ ಶ್ರೇಯೋವಂತನಾಗು, ಪ್ರಿಯತನೆಯ ಶ್ರೇಯೋವಂತನಾಗು, ಪ್ರಿಯತನೆಯ ಶ್ರೇಯೋವಂತನಾಗು, ಶೇಷ ಶಯನದಲ್ಲಿ ಸುವಿಧಾನಿಯಾಗಿ, ಕ್ರಿಯ ಧರ್ಮದಳು ದಯಾಮಯನಾಗಿ. ಕುಮಾರ, ಅಭಿಮನ್ಯು, ಶೇಷ ಶಯನದಳು ಸುವಿಧಾನಿಯಾಗಿ, ಕ್ರಿಯ ಧರ್ಮದಳು ದಯಾಮಯನಾಗಿ, ಪ್ರಿಯತನಯ ಶ್ರೇಯೋವಂತನಾಗು, ಪ್ರಿಯತನಯ ಶ್ರೇಯೋವಂತನಾಗು. ಜನನಿಯ ಜಯ ಘೋಷ ಧ್ವನಿಯು ತನ್ನಿರಸದನಲೊರೆಯಲಿ. ಅಭಿಮನ್ಯು, ಕುಮಾರ, ಜನನಿಯ ಜಯ ಘೋಷ ಧ್ವನಿಯು ತನ್ನಿರಸದನಲೊರೆಯಲಿ. ಸದಾ ನೀನಬಾಳಲಿ. ಪ್ರಿಯತನೆಯ ಶ್ರೇಯೋವಂತನಾಗು, ಪ್ರಿಯತನೆಯ ಶ್ರೇಯೋವಂತನಾಗು, ಶೇಷ ಶಯನದಳು ಸುವಿಧಾನಿಯಾಗಿ, ಕ್ರಿಯ ಧರ್ಮದಳು ದಯಾಮಯನಾಗಿ. ಅಭಿಮನ್ಯು, ಶೇಷ ಶಯನದಳು ಸುವಿಧಾನಿಯಾಗಿ, ಕ್ರಿಯ ಧರ್ಮದಳು ದಯಾಮಯನಾಗಿ, ಪ್ರಿಯತನೆಯ ಶ್ರೇಯೋವಂತನಾಗು, ಪ್ರಿಯತನೆಯ ಶ್ರೇಯೋವಂತನಾಗು. ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲಿ. ನಾನಿನ್ನು ಯುದ್ಧಕ್ಕೆ ಹೊರಟಿರುವೆನು. ಹೋಗಿ ಬಾ ಮಗನೇ, ಆಜ್ಞೆಯನ್ನು ಕೊಡು ತಾಯಿ. ಹೋಗಿ ಬಾ ಕಂದ. ಏನು ತಿಳಿಯದ ಈ ಸುಕೋಮಲೆಯನ್ನು ನಿನ್ನ ಕೈಯಲ್ಲಿಡುವೆನು. ಇನ್ನ ಈಕೆಯ ಭಾರ ನಿನ್ನದು ತಾಯಿ. ಅವಳ ಭಾರ ನಾನು ಹೊರುತ್ತೇನೆ, ನೀನಿದು ನಡೆ ಮಗನೇ.
ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಫಲ ಅಮಿತ ಫಲ ಪ್ರದ ರಾಮ ಜಯತು ಶ್ರೀರಾಮ ಸುನಾಮ ರಾಮ 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 ರಾಕ್ಷಸ ಭೀಮ ರವಿಕುಲ ಸೋಮ ರಾಜಲ ರಾಮ ಪರಮ ಪುರುಷ ಪವನ ಶ್ರೀ ರಘು ರಾಮ ಜಯತು ಶ್ರೀರಾಮ ಸುರಾಮ ಅಮರ ವಿರುದ್ಧ ಫಲ ಅಮಿತ ಫಲಾತ್ಮಕ ರಾಮ ಜಯತು ಶ್ರೀ ರಾಮ ಸುನಾಮ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಶ್ರೀ ಮಾರುತಿ ಮಾರುತಿ ಗೆಳೆಯರ ಕಲಾ ಬಳಗಕ್ಕೆ ಶ್ರೀ ಮಾರುತಿ ಗೆಳೆಯರ ಕಲಾ ಬಳಗಕ್ಕೆ ಶ್ರೀ ಮಾರುತಿ ಗೆಳೆಯರ ಕಲಾ ಬಳಗಕ್ಕೆ ಶ್ರೀಕೃಷ್ಣ ಪರಮಾತ್ಮಕಿ ಒಂದೇ ಭಕ್ತಿ ವಿನಾಯಕಿ. ಹಾಗೆ ನಮ್ಮ ಈ ಒಂದು ನಾಟಕದ ಸಂಗೀತ ನಿರ್ದೇಶಕರಾಗಿರ್ತಕ್ಕಂತಹ ನಮ್ಮ ಚಿನಗಾರೆ ಅಲ್ಲಿ ಕಷ್ಟ ಅಂದರೆ ಎದೆ ಕೊಟ್ಟು ನಿಲ್ಲತಕ್ಕಂತಹ ಛಾತಿಯನ್ನು ಹೊಂದಿರತಕ್ಕಂತಹ ನಮ್ಮ OND ಸಿದ್ದರಾಜರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ಮಾರುತಿ ಗೆಳೆಯರ ಫಲವಾಗಿ ಹೃದಯಪೂರ್ವಕವಾದ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತು ಎಲ್ಲವನ್ನ ಕೊಡಲಿ. ಮುಂದೆ ನಮ್ಮ ಯಲ್ಲಾಪುರ ಸ್ವಾಂದನಹಳ್ಳಿ ಪಂಚಾಯಿತಿ ಅಲ್ಲ, ನಮ್ಮ ಕಸ್ಬಾ ಹೋಬಳಿನೇ ಅಲ್ಲ, ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿಯೇ ಯುವ ನೇತಾರರಾಗಿ ಹೊರಹೊಮ್ಮಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಗೀತ ನಿರ್ದೇಶಕರಾಗಿರ್ತಕ್ಕಂತಹ ಸುರೇಶ್ ಅವರು, ಚಿನಗಾ ಸುರೇಶ್ ಅವರು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾಗೆ ಯುವಕರಾದರೂ ಸಹ ತುಂಬ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ನಾಟಕವನ್ನು ಯಶಸ್ವಿಗೆ ಕಾರಣಕರ್ತರಾಗಿರ್ತಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾದ ಗೌರವ ಸಮರ್ಪಣೆಯನ್ನು ನಾವು ಮಾಡ್ತಾವಿದೆ ಬಂಧುಗಳೇ. ಹಾಗೆ ನಮ್ಮ ಮಾರುತಿ ಗೆಳೆಯದ ಕಲಾಬಳಗದ ಎಲ್ಲ ಕಾರ್ಯಕರ್ತರು ದಯಮಾಡಿ ನಮ್ಮ ಹೋಮಣ್ಣನವರಿಗೆ ಇರತಕ್ಕಂಥ ಎಲ್ಲ ಕಲಾವಿದ ಬಂಧುಗಳಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಮನವಿಯನ್ನು ಮಾಡಿಕೊಳ್ತೇನೆ. ಗುಲಾಬಿ ಹೂ ಹಾಗೆ ಗೌರವವನ್ನು ಸಮರ್ಪಣೆ ಮಾಡಬೇಕಾಗಿ ಮನವಿಯನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ. ನಮ್ಮ ಮಾಜಿ ಅಧ್ಯಕ್ಷರು ಇಂದಿನ ನಾಟಕದ ವೆಜಿಟಬಲ್ ವೀರಭದ್ರು ಶಕುನಿಯ ಪಾತ್ರದಲ್ಲಿ ನನ್ನ ಇತಿಹಾಸದಲ್ಲಿ ಇವತ್ತೇ ಅತ್ಯಂತ ಅಮೋಘವಾಗಿ ಅತ್ಯದ್ಭುತವಾಗಿ ಯಾವುದೇ ಒಂದು ಚೂರು ದೋಷ ಇಲ್ಲದೆ ಕಂಠ ಸುಪೀರಿಯರ್ ಆಗಿ ಅವರು ಭಾಳ ಚೆನ್ನಾಗಿ ಅಭಿನಯವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನಮ್ಮ ರಾಜೇಂದ್ರ ಕುಮಾರ್ ಅವರು ಸಹ ಬಂದು ವೇದಿಕೆಗೆ ಗೌರವವನ್ನು ಸ್ವೀಕರಿಸಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ರಾಜೇಂದ್ರ ಕುಮಾರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಿ ಅಧ್ಯಕ್ಷರೊಂದಿಗೆ ನಮ್ಮ ರಾಜೇಂದ್ರ ಕುಮಾರ್ ಎಲ್ಲಿದೆಯಪ್ಪ? ಹ್ಞೂ ನಮ್ಮ ಮಾರುತಿ ಕಲಾ ಬಳಗದ ಗೌರವಾಧ್ಯಕ್ಷರು ಹಾಗೂ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ನಂಜಪ್ಪ ಶೆಟ್ಟರು ತುಮಕೂರು ಜಿಲ್ಲೆಯಲ್ಲಿ ಎಲ್ಲೇ ನಾಟಕ ನಡೆದ್ರು, ಅದರಲ್ಲೂ ಕಲಾಕ್ಷೇತ್ರದಲ್ಲಿ ನಾಟಕ ನಡೆದ್ರು ಮೊದಲು ಅವ್ರು ಇರ್ತಾರೆ.
ಕಲೆ ಅಂತಕ್ಕಂಥದ್ದು ಅವರ ರಕ್ತದಲ್ಲಿ ಬಂದಿದೆ. ಅವ್ರಿಗೂ ಕೂಡ ಒಂದು ಪುಷ್ಪಮಾಲಿಕೆ ಕೊಡಬೇಕು. ಕೂತ್ಕೊಳ್ಳಿ ಗುರುಗಳೇ. ಓಕೆ, ಥ್ಯಾಂಕ್ ಯು ಬ್ರದರ್. ದಯಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ರಾಜೇಂದ್ರ ಅವ್ರಿಗೆ ಹಾಕ್ರಪ್ಪ, ಹಾಕಂಬರ್ದರ್. ಎಸ್, ಧನ್ಯವಾದಗಳು. ಆರನೂ ಹಾಕಪ್ಪ. ಪುಷ್ಪಮಾಲೆಯೊಂದಿಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಹೂಗೊಟ್ಟು ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೂ ಸಹ ತುಂಬು ಹೃದಯದ ಅನಂತ ಧನ್ಯವಾದಗಳಿಗೆ ಭಗವಂತ ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ. ಹಾಗೆ ನಮ್ಮ ಈ ಸ್ತ್ರೀ ಪಾತ್ರಧಾರಿಗಳು ಅಷ್ಟೇ ಕರ್ನಾಟಕದಲ್ಲೆಲ್ಲ ಹುಡುಕಾಡಲಿ ಅಂತ ಹೇಳ್ತಾ ಅವ್ರಿಗೂ ಸಹ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಕುಂತಿ, ಗಾಂಧಾರಿ, ದ್ರೌಪದಿ ಕೊಟ್ಟು ನಮ್ಮ ಕಲೆಯನ್ನು ಅಭಿವೃದ್ಧಿ ಮಾಡಿಕೊಳ್ತಾ ನಮ್ಮ ಜೊತೆಯಲ್ಲಿ ಅವರು ಯಶಸ್ವಿಯಾಗಿ ಇರಲಿ ಅಂತ ಹೇಳ್ತಾ ಭಗವಂತನ ಪ್ರಾರ್ಥಿಸ್ಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಮಾಡೋದಕ್ಕೆ 3 ಜನ ಬಂದರು. 3 ಜನ ಬಂದರೂ 2 ಹಾಡಾಡಿರು. 3ನೇ ಹಾಡಿಗೆ 3ನೇ ದಿವಸಕ್ಕೆ ಬರಲಿಲ್ಲ. ಆದರೆ ನಮ್ಮ ಸರ್ವಿಸ್ ಸ್ಟೇಷನ್ ರಾಜಣ್ಣನವರು ಅವರ ತುಂಬು ಹೃದಯದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಬಾಲ ಪ್ರತಿಭೆ ಮುಂದೆ ಒಳ್ಳೆಯ ಪಾತ್ರಗಳನ್ನ ಮಾಡಲಿ, ಅರ್ಜುನನ್ನು ಮಾಡಲಿ, ಕೃಷ್ಣನನ್ನು ಮಾಡಲಿ, ರಾಮನನ್ನು ಮಾಡಲಿ, ಯಶಸ್ವಿಯಾಗಿ ಈ ಬಾಲಕ ವಿಜಯದ ಗೋವಿಂದ ಗೋವಿಂದ, ಶ್ರೀರಾಮಪಾದ ಸಂಕೀರ್ತನ ಕಥೆ ಗೋವಿಂದ ಗೋವಿಂದ, ಜಯ ಜಯ ನಮಃ ಪಾರ್ವತೀಪತೆ, ಹರ ಹರ ಮಹಾದೇವ, ಪಾರ್ವತೀಪತೆ, ಹರ ಹರ ಮಹಾದೇವ. ಅನಂತ ದೀರ್ಘದಂಡ ನಮಸ್ಕಾರವನ್ನು ಸಮರ್ಪಿಸುತ್ತಾ ನಮ್ಮ ಗೌರವ ಆಧಾರಕ್ಕೆ ನಮ್ಮ ಆಹ್ವಾನಕ್ಕೆ ಮನ್ನಿಸಿ ಬಂದಿರತಕ್ಕಂಥ ಕೆಲವು ಮಂದಿ ಆಹ್ವಾನಿತರಿಗೆ ಗೌರವ ಅರ್ಪಣೆ ಕೇವಲ 5 ರಿಂದ 8 ನಿಮಿಷದೊಳಗಾಗಿ ನಾವು ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಬಂಧುಗಳೇ, ನಮ್ಮ ಯಲ್ಲಾಪುರ ಮಹಾಗ್ರಾಮದಲ್ಲಿ ವೀರಣ್ಣನವರ ಕುಟುಂಬಸ್ಥರು ತಲತಲಾಂತರದಿಂದ ನಡೆಕೊಂಡು ಬಂದಿರತಕ್ಕಂತಹ ಏನು ನಾಟಕ ಕಲೆ ಇದೆ, ಅವರ ಕಾಲದಿಂದಲೂ ಅವರ ಸುಪುತ್ರರಾಗಿರ್ತಕ್ಕಂತಹ ಏನು 6 ಜನ ಪಂಚ ಪಾಂಡವರು ಏನಿದ್ದಾರೆ, ಪಾಂಡವರ ಜೊತೆಗೆ ಕರ್ಣನೂ ಸೇರಿಕೊಂಡ ಹಾಗೆ ಆ 6 ಜನನೂ ಸೇರಿ ಕುಟುಂಬಸ್ಥರೇ ಸೇರಿಕೊಂಡು ತಲತಲಾಂತರದಿಂದ ವೀರಣ್ಣನವರ ಕುಟುಂಬ ಅವರ 3ನೇ ಪುತ್ರ ಆಗಿರ್ತಕ್ಕಂಥ ಗಂಗಣ್ಣನವರೇ ಹಾರ್ಮೋನಿ ಮಾಸ್ಟರ್ ಆಗಿ ಸಂಗೀತ ನಿರ್ದೇಶಕರಾಗಿ ಇಡೀ ತುಮಕೂರು ನಗರ ಹಾಗೂ ತುಮಕೂರು ತಾಲೂಕು ಜಿಲ್ಲೆಯಾದ್ಯಂತ ರಾಜವಿಕ್ರಮ ನಾಟಕವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಬಂಧುಗಳೇ, ಆ ಒಂದು ಕಲೆಯನ್ನು ನಮ್ಮ ಲೋಕಣ್ಣನವರು, ನಮ್ಮ ವೈಕ್ಯಾರ್ ಅವರು, ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸಹ ತಲತಲಾಂತರದಲ್ಲಿ ನೋಡಿ, ಈಗ ನಮ್ಮ ಲೋಕಣ್ಣನವರು ಪಾತ್ರವನ್ನು ಮಾಡಿಲ್ಲ, ನಮ್ಮ ಕೃಷ್ಣನವರು ಮಾಡಿದ್ದಾರೆ. ಅವರ ಮಕ್ಕಳನ್ನ, ಅವರ ಅಣ್ಣನ ಮೊಮ್ಮಕ್ಕಳನ್ನ ಎಲ್ಲರನ್ನ ಕಲೆಗೆ ತಂದು ಈ ಕಲೆಯನ್ನು ಯಲ್ಲಾಪುರ ಮಹಾಗ್ರಾಮದಲ್ಲಿ ಮುಂದುವರಿಸಿಕೊಂಡು ಹೋಗಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಅವರ ಮಗನನ್ನ, ಅವರ ತಂಗಿ ಮಗನ ಎಲ್ಲರನ್ನೂ ಪಾತ್ರವನ್ನು ಮಾಡಿಸಿ ಈ ಕಲೆಯನ್ನು ಅಭಿವೃದ್ಧಿಸಿಕೊಂಡು ನೆರವೇರಿಸಿಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ವೈಕ್ಯಾರ್ ಈಗ ಸದ್ಯಕ್ಕೆ ಅವರು ನಮ್ಮ ಕಲೆಯನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂತಹ ಅತ್ಯಂತ ನೋಡಿ ಮಹಾಜನಗಳೇ, ಅವ್ರು ಹೇಗೆ ಅಂತ ಹೇಳಿದ್ರೆ, ಸಾರ್ ಯಾರು ಕೊಡ್ತಾರೋ ಯಾರು ಬಿಡ್ತಾರೋ ನನಗೆ ಗೊತ್ತಿಲ್ಲ, ನಾಟಕ ನಾವು ಆಡಿ 7 ವರ್ಷ ಆಗಿದೆ, ಈ ಮಹಾಗ್ರಾಮದಲ್ಲಿ ನಾವು ನಾಟಕವನ್ನು ಆಡಲೇಬೇಕು ಅಂತಕ್ಕಂಥ ಒಂದೇ ಮಾತು. ಮೇಷನ್ ಕರ್ಕೊಂಬಂದಿದ್ದು, ಪೂಜೆ ಮಾಡಿದ್ದು, ಸೀನ್ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸೀನರಿ ಕೇಳಿದ್ದು, ಒಂದೇ ಸೀನ್ಸ್ ನಮಗೆ ಖಾಲಿ ಇದ್ದಿದ್ದು. ಅಂತಹ ಸೀನರಿಯನ್ನು, ವಾದ್ಯಸೆಟ್ಟನ್ನು, ಹೆಣ್ಣು ಮಕ್ಕಳನ್ನ ಎಲ್ಲರನ್ನ ಒಟ್ಟುಗೂಡಿಸಿ ಇವತ್ತು ನಾಟಕ ಅತ್ಯಂತ ವಿಜೃಂಭಣೆಯನ್ನು ನಡೀತಾ ಇದೆ. ನಮ್ಮ ಕರೆಗೆ ಹೂಗೊಟ್ಟು ಆಗಮಿಸಿರ್ತಕ್ಕಂಥ ನಮ್ಮ ಕಲಾ ಬಂಧುಗಳನ್ನ ವೇದಿಕೆ ಕರೆದು ಕೇವಲ 5 ನಿಮಿಷಗಳಲ್ಲಿ ನಾವು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಈ ನಮ್ಮ ನಾಟಕ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪುರಸ್ಕೃತರು, ಹಿರಿಯ ರಂಗಭೂಮಿ ಕಲಾವಿದರು, ವೃತ್ತಿಯಲ್ಲಿ ಎಂಜಿನಿಯರ್ ಆಗಿರ್ತಕ್ಕಂತಹ ನಮ್ಮ ಎಂ.ಎ. ನಾಗಣ್ಣನ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ HR ರಂಗಪ್ಪನವರು, ದಕ್ಷಿಣಾಮೂರ್ತಿಯವರು, BM ವೆಂಕಟೇಶ್ರವರು, ನಮ್ಮ ಬಳಗ ಏನಿದೆ ದಯಮಾಡಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಬರಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ವಸಂತ್ ಕುಮಾರ್ ಅವರು, P. ಮಂಜುನಾಥ್ ಅವರು ಪುರುಸಂದ್ರ, ಹಾಗೆ ನಮ್ಮ ತಿಮ್ಲಾಪುರದ ರಮೇಶ್ ಅವರು ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಅವರ ಬಂಧುಗಳು, ಅವರ ಕಲಾವಿದರೆಲ್ಲ ಬಂದಿದ್ದಾರ. ದಯಮಾಡಿ ವೇದಿಕೆಗೆ
ಆಗಮಿಸಬೇಕಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. PR ಮಂಜುನಾಥ್ ರವರು, ವಸಂತ್ ಕುಮಾರ್ ಅವರು, ನಾಗರಾಜ್ ಅವರು ದಯಮಾಡಿ ವೇದಿಕೆಗೆ ಬನ್ನಿ ಸರ್, ದಯಮಾಡಿ. ಹಾಗೆ ನಮ್ಮ MRD ನಾಗಣ್ಣನವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ. ಕೆಂಪೇಗೌಡ ಬಾಟ್ನ ಲಕ್ಷ್ಮೀಶ್ ರವರು ದಯಮಾಡಿ ನಮ್ಮ ಕರೆಗೆ ಹೂಗುಟ್ಟು ಇಲ್ಲಿ ಆಗಮಿಸಿದರೆ ದಯಮಾಡಿ ಶೀಘ್ರ ಬೇಗ ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ಬಂಧುಗಳೇ, ಉದಯ ರವಿ ಸೀನರಿಯ ಮಾಲೀಕರಾಗಿರ್ತಕ್ಕಂಥ ನಮ್ಮ ಉದಯವರವರ ಮಾವನವರು ನಮ್ಮ ದೊಡ್ಡನರಸಪ್ಪನವರು, ಜೊತೆಗೆ ನಮ್ಮ ರೈಸ್ ರಾಜೂರವರು ಬಾಪ ಬಾಣ ದಯಮಾಡಿ ನಾವೀ ಕರೆದಂತ ನಮ್ಮ ತಿಮ್ಲಾಪುರ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ನಮ್ಮ ರಮೇಶ್ ಅಂಡ್ ಬಳಗ ನಮ್ಮ ಸ್ನೇಹಿತರೆಲ್ಲ ಬರಬೇಕಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ YN ಶಿವಣ್ಣನವರು, MP ವೆಂಕಟೇಶ್ ಮೆಳೆಕೋಟೆ, DS ಶಿವಮಹಾದೇವಿನವರು, ಗೌರವಾಧ್ಯಕ್ಷರು ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘ, ಹಾಗೆ ಜೊತೆಗೆ ನಮ್ಮ ಮಳ್ಳೂರು ದಿಣ್ಣೆಯ ರಾಮೂರವರು, ತೋಟಸಾಲ ರಾಜಣ್ಣನವರು, ದಯಮಾಡಿ ನಾವು ನಮ್ಮ ಲೋಕಣ್ಣನವರು, ನಮ್ಮ ವೈಕ್ಯಾರವರು ಯಾರ್ಯಾರಿಗೆ ನಾವು ಗೌರವವನ್ನ ಆಹ್ವಾನವನ್ನು ಇಟ್ಟಿದ್ದೇವೆ ಆ ಬಂಧುಗಳೆಲ್ಲ ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಅದ್ಭುತ ಕಲಾವಿದನಾಗಿರ್ತಕ್ಕಂತಹ ಹಾಗೆ ನಮ್ಮ ವಿಶ್ವನಾಥ್ ಅವರು ಚಿನ್ಗ ಯಾವುದೇ ಪಾತ್ರವನ್ನ ಕೊಡಿ ಅತ್ಯಮೋಘವಾಗಿ ನಿರ್ವಹಿಸ್ತಕ್ಕಂಥ ನಮ್ಮ ಚಿನ್ಗ ವಿಶ್ವನಾಥ್ರವರು ದಯಮಾಡಿ ಬಂಧುಗಳೇ, ಈಗ ನಮ್ಮ ಲೋಕಣ್ಣನವರು ಹಾಗೂ ನಮ್ಮ ವೈಕ್ಯರವರು ಹಾಗೂ ಆ ಕುಟುಂಬಸ್ಥ ಏನು ನಮ್ಮ ವೀರಣ್ಣನವರ ಕುಟುಂಬಸ್ಥ ಇದೆ, ಹಾಗೆ ನಮ್ಮ ಬಂಧುಗಳೇ, ಆಮೇಲೆ ಇನ್ನೊಂದು ಮನವಿ ನಿಮ್ಮಲ್ಲಿ ವಿನಂತಿ ಏನಂದ್ರೆ, ನಮ್ಮ ಗ್ರಾಮಾಂತರ ಕ್ಷೇತ್ರ ಜನಪ್ರಿಯ ಜನಾನುರಾಗಿ ಶಾಸಕರಾಗಿರ್ತಕ್ಕಂಥ B ಸುರೇಶ್ ಗೌಡ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರ ಜೊತೆಗೆ ನಮ್ಮ ಮಹಾಗ್ರಾಮದ ಅತಿಥಿ ಮಹೋದರಿ ಎಲ್ಲರೂ ಸಹ ಆಗಮಿಸ್ತಾರೆ. ಅವಾಗ ನಾವು ಕಾರ್ಯಕ್ರಮವನ್ನ ಇಟ್ಕೊಳ್ತೇವೆ. ಈಗ ಸದ್ಯಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅನ್ಯ ಕಾರಣ ನಿಮಿತ್ತ ಬೇರೆ ಕೆಲಸಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಕಲಾವಿದರಿಗೆ ಮಾತ್ರ ನಾವು ಇಲ್ಲಿ ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ಒಂದು ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ, ಈ ಕಾರ್ಯಕ್ರಮಕ್ಕೆ ನಮ್ಮ ಭಾವಿ ಈ ಒಂದು ಮುಂದೆ ನಡೆಯತಕ್ಕಂಥ ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದಲ್ಲಿ ಅವಿರತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ME ನಾಗಣ್ಣನವರು, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಹಿರಿಯ ರಂಗಭೂಮಿ ಕಲಾವಿದರು ಆಗಿರ್ತಕ್ಕಂತಹ ನಮ್ಮ ನಾಗಣ್ಣನವರು ಈ ಕಾರ್ಯಕ್ರಮದ ಕುರಿತು ನಮ್ಮ ಈ ಒಂದು ಏನು ವೀರಣ್ಣನವರ ಕುಟುಂಬ ಏನಿದೆ, ನಮ್ಮ ವೈಕ್ಯರಾಗಿರ್ಬೋದು, ಗಂಗಣ್ಣನಾಗಿರ್ಬೋದು, ನಮ್ಮ ಈ ಲೋಕೇಶ್ವರಾಗಿರ್ಬೋದು, ಇವರ ಬಗ್ಗೆ 2 ರಿಂದ 3 ನಿಮಿಷಗಳ ಕಾಲ ಮಾತಾಡಬೇಕಾಗಿ ಸಹೃದಯದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಆಶಯ ನುಡಿ ಓಬಳಾಪುರದಿಂದ ನಮ್ಮ ವೈಕ್ಯರವರ ಆಹ್ವಾನದ ಮೇರೆಗೆ ಬಂದಿರತಕ್ಕಂಥ ಕಲಾವಿದರು ಆಗಮಿಸಿ ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಬಂಧುಗಳೇ, ನಾಟಕವನ್ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ನಟರ ಅಂತರಿಹರು ಚಿತ್ರ ವಿಚಿತ್ರ ಪಾತ್ರಗಳಲ್ಲಿ ಆಟಕ್ಕೆ ಕತೆ ಇಲ್ಲ, ಮೊದಲಿಲ್ಲ, ಕೊನೆ ಇಲ್ಲ, ನೋಟಕರೆ ಮಾಟಕರು ಮಂಕುತಿಮ್ಮ. ಇದು ಒಬ್ಬ ಕವಿ ಜೀವನ ನಾಟಕವನ್ನ ಕುರಿತು ಹೇಳಿರ್ತಕ್ಕಂಥ ಮಾತು. ಜೀವನ ನಾಟಕದಲ್ಲಿ ನಾವು ನೀವು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ನಾಟಕಗಳನ್ನ ನಾವು ಹುಟ್ಟಿನಿಂದ ಸಾಯುವವರೆಗೂ ಆಡ್ತೀವಿ. ಆ ನಾವು ಆಡ್ತಕ್ಕಂಥ ನಾಟಕಕ್ಕೆ ಒಂದು ಕತೆ ಇರಲ್ಲ, ಅದಕ್ಕೆ ಕೊನೆ ಇರಲ್ಲ, ಮೊದಲಿರಲ್ಲ. ನಾವು ಹುಟ್ಟುವಾಗ ನಮ್ಮ ನಾಟಕ ಹುಡ್ತದೆ, ನಾವು ಸತ್ತಾಗ ಅದು ಸತ್ತೋಗ್ತದೆ. ಆದರೆ ಬಣ್ಣದ ನಾಟಕ ಇದೆಯಲ್ಲ, ಅದು ಅಷ್ಟು ಸುಲಭ ಸಾಧ್ಯವಲ್ಲ. ಭಾರವಾದ ಒಡವೆಗಳನ್ನ ತೊಟ್ಕೊಂಡು ಮೈತುಂಬ ಬಣ್ಣವನ್ನು ಬಳದ್ಕೊಂಡು ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಆ ನೋವುಗಳನ್ನು ನುಂಗ್ಕೊಂಡು ನೋಡುಗರಿಗೆ ನಲಿವನ್ನ ಉಂಟು ಮಾಡತಕ್ಕಂಥ ಕೊಡ್ತಕ್ಕಂಥ ಕಲೆ ಇದೆಯಲ್ಲ, ನಾಟಕ ಕಲೆ, ಅದು ಕಲಾವಿದರಿಗೆ ಮಾತ್ರ ಗೊತ್ತು. ಆ ನಾಟಕ ಕಲೆಯನ್ನ ಅವಿರತವಾಗಿ ಜೀವಂತವಾಗಿ ಉಳಿಸಿಕೊಂಡು ಬಂದು ಬೆಳೆಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಡಾಕ್ಟರ್ ಗುಬ್ಬಿ ವೀರಣ್ಣನವರಿಂದ ಹಿಡಿದು ಈ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ಈ ನಾಟಕ ಕಲೆಗೆ ಪ್ರೋತ್ಸಾಹ ನೀಡಿಕೊಂಡು ಬಂದಿರತಕ್ಕಂಥ ಗ್ರಾಮಗಳಲ್ಲಿ ಈ ನಮ್ಮ ಯಲ್ಲಾಪುರ ಮಹಾಗ್ರಾಮವು ಒಂದು. ಈಗ ನಮ್ಮ ಮಾಸ್ಟ್ರು ಹೇಳದಂತೆ ನಮ್ಮ ಕೀರ್ತಿಶೇಷ
ವೀರಣ್ಣನವರ ಕುಟುಂಬದವರು, ಅವ್ರ ಮಕ್ಕಳು. ಅವರು ನಾನು ಕೇಳಿದೆ, ಅವರ ಮಗ ಒಬ್ಬರು ಹಾರ್ಮೋನಿ ಮಾಸ್ಟರ್ ಅಂತೆ. ವೀರಣ್ಣನವರು ಅವರು ಜೀವಂತವಾಗಿದ್ದಾಗ ರಾಜ ವಿಕ್ರಮದಲ್ಲಿ ವಿಕ್ರಮನ ಪಾತ್ರವನ್ನೇ ಮಾಡ್ತಿದ್ರಂತೆ. ಅದು ಏನು ಈಗ ನಾವು ಮಾಡ್ದಂಗೆ ಬೇಕಾಬಿಟ್ಟಿ ಪಾತ್ರಗಳನ್ನು ಅವ್ರು ಮಾಡ್ತಿರಲ್ಲ. ಬಹಳ ಕಟ್ಟುನಿಟ್ಟಾಗಿ ಅವರು ನಡ್ಕಂತಿದ್ರಂತೆ. ಸ್ವಾಮಿ ಕತೆ ಮಾಡಬೇಕು ಅಂತ ಅವರು ಬೇರೆ ರೂಮ್ ಮಾಡಿ ನಾಟಕಗಳು ಮುಗಿಯೋವರೆಗೂ ಬೇರೆ ರೂಮಲ್ಲಿ ಬಹಳ ಮಡಿಯಿಂದ ಇರ್ತಿದ್ರು ಅಂತ ಎಲ್ಲ ಕೇಳಿದೆ. ಅಂತಹ ಶ್ರದ್ಧೆಯಿಂದ ಮಾಡ್ಕೊಂಬಂದ ಕುಟುಂಬ ಇವತ್ತು ಅವರ ಮಕ್ಕಳೆಲ್ಲರೂ ಸಹ ನಾಟಕದಲ್ಲಿ ತಲ್ಲೀನರಾಗಿದ್ದಾರೆ. ಇರುವಷ್ಟು ದಿನ ಉತ್ತಮರ ಸಂಗಮ ಮಾಡಿ ಗೊತ್ತುಪಡಿಸಿದ ಕಾರ್ಯವ ತೃಪ್ತಿಯಿಂದ ಮಾಡಿದೊಡೆ ಅದುವೇ ವಿಶ್ವರಂಗದ ಪೂಜೆ ನೋಡ ಅನ್ನೋ ಮಾತು ಈ ಕುಟುಂಬಕ್ಕೆ ಮಾತ್ರ ಅನ್ವಯಿಸ್ತದೆ. ನೋಡಿ, ಈಗ ನಮ್ಮ ವೈಕೆಆರ್ ಅವರು ನಿಜವಾಗ್ಲೂ ಬಹಳ ನಿಸ್ಪೃಹರು, ಬಹಳ ಸರಳಜೀವಿ, ಸಾತ್ವಿಕರು. ಏನು ಇಲ್ಲಿ ಈ ನಮ್ಮ ಭಾಗದಲ್ಲಿ ನಮ್ಮ ಸುರೇಶ್ ಗೌಡರು ನಮಗೆ ಜನಪ್ರಿಯ ನಾಯಕರು ಅಂತ ನಾವೆಲ್ಲ ಒಪ್ಕೊಂಡಿದ್ದೀವೋ, ಈ ಯಲ್ಲಾಪುರದಲ್ಲಿ ಈ ಕೃಷ್ಣಪ್ಪನವ್ರನ್ನ ಯಲ್ಲಾಪುರದಲ್ಲಿ ನಮ್ಮ ಆ ಥರ ಜನಪ್ರಿಯ ನಾಯಕ ಅಂತ ನಾವು ಒಪ್ಕೊಬೇಕು. ಅವರು ನಾಟಕ ಮಾಡಬೇಕು ಅಂತ ನಿರ್ಧಾರ ಮಾಡಿಂದಲೇ ಸೀನೆಲ್ಲ ಹುಡುಕಿರು, ಎಲ್ಲೂ ಸಿಕ್ಲಿಲ್ಲ. ಮೇಷ್ಟ್ರು ಹೇಳ್ದಂಗೆ ಇದೊಂದೇ ಸೀನ್ ಇವತ್ತು ಖಾಲಿ ಇದ್ದಿದ್ದು. ಅಷ್ಟು ಡಿಮ್ಯಾಂಡ್ ಐತೆ ಸೀನರಿಗೆ. ವಾದಿದವರು ಸಿಕ್ಕಿರಲಿಲ್ಲ, ಆಮೇಲೆ ಇಲ್ಲಿ ಸ್ತ್ರೀ ಪಾತ್ರದವರು ಸಿಕ್ಕಿರಲಿಲ್ಲ. ಮಾಡೇ ತೀರ್ಬೇಕು ಅಂತ ನಿರ್ಧಾರ ಮಾಡಿ ತಮ್ಮ ಮಕ್ಕಳು ಕೈಲಿ ಮಾಡಿಸ್ತಾ ಇದ್ದಾರೆ. ಈ ನಾಟಕ ಕಲೆ ಅನ್ನೋದು ಉಳಿದು ಬೆಳೆಯಬೇಕಾದ್ರೆ ನಮಗೆ ಇದು ಕೊನೆ ಆಗಬಾರ್ದು. ಈ ಕಲೆಯನ್ನು ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮುಂದಿನ ಪೀಳಿಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನತಕ್ಕಂಥ ನಿರ್ಧಾರ ಇವತ್ತು ನಾನು ನಾಟಕ ಆಡಿ ಸಾಕು, ನನ್ನ ಮಕ್ಕಳಿಗೆ ಯಾಕಪ್ಪ ಈ ಬಣ್ಣದ್ದು ಬದುಕು ಅಂತ ನಾವು ತಿರಸ್ಕಾರ ಮನೋಭಾವದಿಂದ ನೋಡ್ತಕ್ಕಂಥ ಈ ದಿನಮಾನಗಳಲ್ಲಿ ನಮ್ಮ ಕೃಷ್ಣಪ್ಪನವ್ರು ಇರ್ಬೋದು, ಲೋಕಣ್ಣ ಇರ್ಬೋದು, ಅವ್ರ ಕುಟುಂಬ ಇರ್ಬೋದು, ಅವ್ರ ಫ್ಯಾಮಿಲಿ ಮೊದಲಿಂದಲೂ ಸಹ ಅವರು ಈ ನಾಟಕಗಳಿಗೆ ಮನಸ್ಸೋತು ಅತ್ಯಂತ ಪೂಜ್ಯ ಭಾವನೆಯಿಂದ ಈ ಕಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಕಲಾದೇವಿ ಅವರನ್ನ ಎಲ್ಲ ರೀತಿಯಿಂದಲೂ ಆಶೀರ್ವಾದ ಮಾಡಿದ್ದಾಳೆ. ಎಲ್ಲರೂ ಚೆನ್ನಾಗಿದ್ದಾರೆ. ನಾಟಕ ಆಡಕ್ಕೆ ಹೋಗಿ ಅದು ಕಳ್ಕಂಡ ಇದು ಕಳ್ಕಂಡ ಹಂಗಾದ ಹಿಂಗ ಅಂತ ಜರಿ ಅಂತ ಈ ದಿನಮಾನಗಳಲ್ಲಿ ಅವ್ರು ಯಾರೂ ಆ ಥರ ಅನ್ಸ್ಕೊಳ್ಳಲ್ಲ. ಎಲ್ಲರೂ ಸುಸ್ಥಿತಿಲಿ ಇರ್ತಕ್ಕಂಥವ್ರೆ. ಅಂದರೆ ಕಲಾ ಸೇವೆಯನ್ನು ನಿಯತ್ತಿನಿಂದ ಅವರು ನಿಸ್ಪೃಹವಾಗಿ ಮಾಡ್ಕೊಂಬರ್ತಾರೆ ಅನ್ನೋದಕ್ಕೆ ಈ ಕುಟುಂಬ ಉದಾಹರಣೆ ಆಗ್ತದೆ. ಇವರ ಸೇವೆ ನಿರಂತರವಾಗಿ ಹೀಗೆ ನಡೀಲಿ. ತಾಯಿ ಕಲಾದೇವಿ ಅವರ ಕುಟುಂಬಕ್ಕೆ ಮತ್ತು ಆ ಎಲ್ಲ ಕಲಾವಿದರಿಗೆ ಉತ್ತರೋತ್ತರವಾಗಿ ಒಳ್ಳೆಯ ರೀತಿಯ ಬಾಳಿ ಬೆಳಗಲು ಆಶೀರ್ವಾದ ಮಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾನು ನಾಟಕವನ್ನು ನೋಡಿದೆ. ನಮ್ಮ ಸುರೇಶ್ ಅವರು ತುಂಬ ಚೆನ್ನಾಗಿ ಹಾರ್ಮೋನಿಯಂ ನುಡಿಸಿದ್ದಾರೆ. ಆಮೇಲೆ ನಮ್ಮ ಪುನಿ, ಲೋಕೇಶ, ಕೃಷ್ಣ ಪಾತ್ರದವರಿಬ್ಬರು ಎಷ್ಟು ಸೊಗಸಾಗಾಡಿದ್ರು. ಅರ್ಜುನ ಎಷ್ಟು ಎಲ್ಲ ಪಾತ್ರಗಳು ಏನು ಈ ಭೂಮಿಕೆ ಮೇಲೆ ಇಲ್ಲಿವರೆಗೂ ಬಂದಿದ್ದೋ ಪಾತ್ರ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಆಡಿದ್ದಾರೆ. ನಾವು ಮಾಡಬೇಕಾಗಿರೋದಿಷ್ಟೇ, ಅವ್ರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಚೆನ್ನಾಗಿ ಮಾಡಿದೆ ಕಂದ, ನೀನು ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳಿ ಈ ನಾಟಕವನ್ನು ಅವರು ಮುಂದಿನ ಪೀಳಿಗೆಯಲ್ಲಿ ತಗೊಂಡು ಹೋಗೋಕೆ ಆಶೀರ್ವಾದ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಅಭಿಮಾನದಿಂದ ನಮ್ಮನ್ನು ಇಲ್ಲಿ ಬರಮಾಡಿಕೊಂಡು ನಮ್ಮನ್ನು ಗೌರವಿಸೋದಕ್ಕೆ ನಮ್ಮ ವೈಕೆಆರ್ ಅವರಿಗೆ, ಲೋಕಣ್ಣ ಮತ್ತು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಅನ್ನಂಥ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸಿ ನಾನು. ಆತ್ಮೀಯ ಬಂಧುಗಳೇ, ಇವತ್ತು ಒಂದು ನಾಟಕವನ್ನು ಹಾಡಬೇಕು ಅಂತಂದ್ರೆ 3 ಲಕ್ಷದಿಂದ 3.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಬಂಧುಗಳೇ. ಈ ನಿಟ್ಟಿನಲ್ಲಿ ನಮ್ಮ ವೀರನವರ ಸುಪುತ್ರರಾಗಿರ್ತಕ್ಕಂಥ 6 ಜನ ಹಾಗೂ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ಬಂಧುಗಳು ಈ ಒಂದು ಕಾರ್ಯವನ್ನ ಅನಂತರವಾಗಿ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಬಹುಶಃ ವೈಕೆಆರ್ ಅವರು ನಾನನ್ನು ಒಳಗೊಂಡು ಎಲ್ಲರೂ ತಕ್ಕಂಥ ಸುಮಾರು 15 ಅಲ್ಲ 1-2 ತಿಂಗಳಿಂದ ನಾವು ಒಂದು ಶ್ರಮ ಪಟ್ಟಿದ್ದೀವಿ ಅಂದರೆ ಅದು ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಮುಟ್ಟುತ್ತದೆ. ಭಗವಂತ ಆ ವೀರನವರ ಮಕ್ಕಳು, ಮೊಮ್ಮಕ್ಕಳು, ಅವರ ಕುಟುಂಬ ವರ್ಗದವರಿಗೆ ಇಮ್ಮಡಿಯಾಗಲಿ, ಮುಮ್ಮಡಿಯಾಗಲಿ, 100 ಮಡಿಯಾಗಲಿ, 1000 ಮಡಿಯಾಗಲಿ ಭಗವಂತ ಅವರ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಿರಿ ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಇಲ್ಲಿಗೆ ಈ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗಿದೆ. ನಮ್ಮ ಗೌಡ ಬಿ ಸುರೇಶ್ ಗೌಡರವರು ಗ್ರಾಮಾಂತರ ಕ್ಷೇತ್ರದ ಜನಪ್ರಿಯ ಶಾಸಕರು ಬಂದಂತ ನಂತರ ನಾವು ಕಾರ್ಯಕ್ರಮವನ್ನ ನಮ್ಮ ಬಂಧುಗಳು ಲೋಕಲ್ ಅಲ್ಲಿ ನಮ್ಮ ಸ್ಥಳೀಯವಾಗಿದ್ದಾರೆ
ಅವರೆಲ್ಲರನ್ನ ಕರೆಸಿ ನಾವು ಗೌರವಾರ್ಪಣೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಒಂದು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ನಮ್ಮ ಜೋಣಿರಳ್ಳಿಯ ಹಳೆಮಯ ಆಗಿರ್ತಕ್ಕಂಥ ನಮ್ಮ ರುದ್ರಸ್ವಾಮಿ ಅವರು ಅವನೇ ಕಾಣಿನಂದನಿಗೆ ಕಲಾ ಪೋಷಕರು ಕಲಾ ಬಂಧುಗಳು ಅವರ ಬಾಮೈದ ಅವರೆಲ್ಲ ಅವರ ಕುಟುಂಬದವರು ಸಹ ನಾಟಕವನ್ನ ಕಲೆಯನ್ನು ಅಭಿವೃದ್ಧಿಪಡಿಸ್ತಾ ಇರ್ತಕ್ಕಂಥವರು ರಾಜು ನಮ್ಮ ರುದ್ರಸ್ವಾಮಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಕಪ್ಪ ಅಲ್ಲಿ ಕೊಡಮ್ಮ. ಬಂಧುಗಳೇ, ಎಲ್ಲರಿಗೂ ಒಳ್ಳೆಯದಾಗಲಿ. ನಂತರ ನಾಟಕ ಮುಂದುವರಿಯುತ್ತದೆ. ಅತ್ಯದ್ಭುತವಾಗಿರ್ತಕ್ಕಂಥ ಜನಮೆಚ್ಚಿನ ಜನನಾಯಕರಾಗಿರ್ತಕ್ಕಂಥ ನಮ್ಮ ವೀರಣ್ಣನವರು ವೆಜಿಟಬಲ್ ಅಂದ ಕಾಲತ್ತಲೆಯಿಂದಲೂ ಸಹ ಈ ಭಾಗದ ವ್ಯಾಪ್ತಿಯಲ್ಲಿ ಏನು ಭೂಮಿಯನ್ನು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಅವರ ಸುಪುತ್ರರಾಗಿರ್ತಕ್ಕಂಥ ರುದ್ರೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು ಅವರ ಕಾರ್ಯವೈಖರಿಯನ್ನು ನೋಡಿಕೊಂಡು ಅವರ ಸುಪುತ್ರರಾಗಿರ್ತಕ್ಕಂಥ ಯುವಕರು ದಕ್ಷರು ಪ್ರಾಮಾಣಿಕತೆಯರು ಜೊತೆಗೆ ಇಂತಹ ಕಾರ್ಯಕ್ರಮಗಳಿಗೆ ಉದಾರವಾಗಿ ದಾನವನ್ನು ನೀಡತಕ್ಕಂಥ ಈ ಭಾಗದ ದಾನಶೂರ ವೀರ ಕನ್ನನೆಂದು ಖ್ಯಾತಿಯನ್ನು ಪಡೆದಿರತಕ್ಕಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕರು ಆಗಿರ್ತಕ್ಕಂತಹ ರವೀಶ್ರವರು ನಮ್ಮ ಆಹ್ವಾನಕ್ಕೆ ಮನ್ನಣೆಯನ್ನು ಇಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಹೃದಯರಿಗೆ ನಾವೆಲ್ಲರೂ ಸಹ ಗೌರವಾರ್ಪಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಸಹೃದಯರು ಆಸೀನರಾಗಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗೌರವಾರ್ಪಣೆಯನ್ನು ನಮ್ಮ ಲೋಕಣ್ಣನವರು ವೈಕ್ಯಾರವರು ನಾವು ಅವರ ಕುಟುಂಬದವರು ಮಾಡಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಕೊಡಿ ಹಣ್ಣುಕಾಯಿ ಕೊಡು. ಯಾರು ಯಾರ್ದ ಇಲ್ಲ ಹೇಳ ಆಮೇಲೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಖ್ಯಾತಿಯನ್ನು ಪಡ್ಕೊಂಡು ಭೂಮಿಯನ್ನು ರೈತರಿಗೆ ಅನ್ಯಾಯವಾಗದ ರೀತಿಯಲ್ಲಿ ನೀವು ನೋಡಬೇಕು ಬಂಧುಗಳೇ. ಒಂದು ಏನಾದರೂ ಆ ಒಂದು ಜಮೀನನ್ನು ಟೂಣ ಇನ್ನೊಂದು ಮತ್ತೊಂದು ಮಾಡಬೇಕಾದ್ರೆ 40% 45% ಮಾಡ್ತಾರೆ. ನಮ್ಮ ರವೀಶ್ರವರು ಯುವ ಉತ್ಸಾಹಿಗಳು ರೈತರ ಪರ ಹೋರಾಟವನ್ನು ಮಾಡತಕ್ಕಂಥ ಯುವ ನಾಯಕರು 30%. ಬಂಧುಗಳೇ, ಎಷ್ಟೋ ಜನಕ್ಕೆ ಅವರ ಒಂದು ಕಣ್ಣೀರನ್ನು 27%ಗೆ ನಮ್ಮ ಮಂಜುನಾಥ್ ಅವರು ನಮ್ಮ ಶಿಕ್ಷಕರು ಹೇಳ್ತಾ ಇದ್ದಾರೆ. ಯಾರೋ 37%ಗೆ ಮಾಡಿದ್ದನ್ನು 10%ಅನ್ನು ಕಮ್ಮಿ ಮಾಡಿ ಅವರಿಗೆ ನೋಡಿ ನಮ್ಮ ರಾಮಣ್ಣನವರ ಕುಟುಂಬದ ಜಮೀನನ್ನು ಕೇವಲ 27%ಗೆ ಮಾಡಿ ಅವರು ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂತಹ ಯುವ ನಾಯಕರು. ಭಗವಂತ ನಿಮ್ಮೆಲ್ಲರ ಕೃಪಾಶೀರ್ವಾದದೊಂದಿಗೆ ಮುಂದೆ ಅವರ ಅಪ್ಪಾಜಿಯವರು ಏನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ಜೊತೆಗೆ ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನು ಮಾಡಿದರು. ನಿಮ್ಮೆಲ್ಲ ಕೃಪಾಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮುಂದೆ ಅವರ ಅಂಗಳದಲ್ಲಿ ಮುಂಬೆಳಕನ್ನು ಚೆಲ್ಲಬೇಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಆ ಯುವ ಉತ್ಸಾಹಿ ನಮ್ಮ ರವೀಶ್ ಅವರಿಗೆ ಇರಲಿ ಅಂತ ಹೇಳ್ತಾ ನಮ್ಮೆಲ್ಲರನ್ನ ಕುರಿತು ಈ ನಾಟಕವನ್ನು ಕುರಿತು 2 ಮಾತುಗಳನ್ನು ಆಡಬೇಕಾಗಲಿ ಸಹೃದಯರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಎಲ್ಲರಿಗೂ ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ನೋಡ್ದಂಗೆ ಯಲ್ಲಾಪುರ, ನಮ್ಮ ಭಾಗದಲ್ಲಿ ತಿಮ್ಲಾಪುರ ಭಾಳ ನಾಟಕಗಳು ನಡೆಯುತ್ತೆ. ಆಮೇಲೆ ನಾನು ಸುಮಾರು ನನ್ನನ್ನು ಈ ಕಲಾಕ್ಷೇತ್ರಕ್ಕೆ ಕರೀತಾರೆ, ಎಲ್ಲ ನಾಟಕಗಳಿಗೂ ಹೋಗ್ತೀನಿ. ಒಂದು ಖುಷಿ ಏನಂತಂದರೆ ಇವತ್ತು ಹಬ್ಬ ಬಿಸಿಲು ಇದರಲ್ಲೂ ನಮ್ಮ YKR ಅವ್ರ ಕುಟುಂಬ, ಲೋಕಣ್ಣವ್ರ ಕುಟುಂಬ ಸೇರಿ ಈ ಮಾರುತಿ ಗೆಳೆಯರ ಬಳಗ ನಾಟಕ ಮಂಡಳಿ ಒಂದು ಕುರುಕ್ಷೇತ್ರ ನಮ್ಮಲ್ಲೇ ದಿವಸ ನಡೀತಿರುತ್ತೆ. ಕುರುಕ್ಷೇತ್ರ ಗೊತ್ತಿರಲ್ಲ. ಒಂದೊಂದು ಊರಲ್ಲಿ ಶಕುನಿ ಇರ್ತಾನೆ, ಭೀಮ ಇರ್ತಾನೆ, ಅರ್ಜುನ ಇರ್ತಾನೆ, ಧರ್ಮರಾಯ ಇರ್ತಾನೆ, ನಕುಲ ಇರ್ತಾನೆ. ಇವ್ರನ್ನೆಲ್ಲ ಆಡಿಸೋದಕ್ಕೆ ಶ್ರೀಕೃಷ್ಣ ಪರಮಾತ್ಮನೂ ಇರ್ತಾನೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಜೀವನ ಇದನ್ನು ಮಾಡಬೇಕು. ಮತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇವತ್ತು ಎಷ್ಟೊಂದು ಜನ ತಂದೆ ತಾಯಿಗಳಿದ್ದೀರಾ, ಎಲ್ಲರೂ ಇದ್ದೀರಾ. ನಮ್ಮ ಧರ್ಮನ ಕಾಪಾಡ್ತಾ ಇರೋದು ಅಂತಂತಂದರೆ ಸಾವಿರಾರು ವರ್ಷಗಳು. ಈಗಂದ್ರೆಲ್ಲ TV ಬಂದಿದೆ, ಪುಸ್ತಕಗಳಿದೆ,
ಎಷ್ಟೋ ಮೊಬೈಲ್ಗಳು ಎಲ್ಲ ಬಂದಿದೆ. ಬಟ್ ಈ ಮಹಾಭಾರತ ರಾಮಾಯಣ ಎಲ್ಲ ನಡೆದಿರೋದು ಸಾವಿರಾರು ವರ್ಷಗಳ ಹಿಂದೆಗಳೇ. ನಾವು ಯಾವತ್ತೂ ಕಲೆಗಾರರಿಗೆ ತಲೆಬಾಗಬೇಕು. ಯಾಕಂತಂದರೆ ನಮ್ಮ ಸಂಸ್ಕೃತಿ ಧರ್ಮನ ನಾಟಕದ ಮುಖಾಂತರ ತೋರಿಸಿ ಇವತ್ತು 2026 ಅಂತಂದರೆ ಅದರಿಂದ ನಡೆದಿರೋ ಅಂಥದ್ದು. ಯಾಕೆಂತಂದರೆ ನಾನು ಪ್ರತಿಯೊಂದು ಭಾಗಕ್ಕೂ ಹೋಗಿ ಬಂದಿದ್ದೀನಿ. ಪಂಚ್ ಕೇದಾರ್ ಅಂತ ಇದೆ ಉತ್ತರಾಖಂಡಲ್ಲಿ. ಅಂತಂದರೆ ಪಾಂಡವರು ಅದನ್ನು ಸ್ಥಾಪನೆ ಮಾಡಿದಂಥ ಲಿಂಗಗಳು ರುದ್ರನಾಥ, ಪಂಚಕೇದಾರ, ಕೇದಾರನಾಥ, ಕಲ್ಪನಾಥ, ತುಂಗನಾಥ ಅಂತ. ಯಾಕಂತಂದರೆ ನಾವು ಸುಮ್ಮನೆ ಬಾಯಿಗೆ ಇದು ಯಾರೋ ಬರ್ದಿರೋದಲ್ಲ, ಅಲ್ಲಿ ಬಿಟ್ಟೋಗಿರೋ ಅಂಥ ಕುರುಗಳು ನೋಡಿದ್ರೇ ಗೊತ್ತಾಗುತ್ತೆ ಪಾಂಡವರಿದ್ದರು, ನಾವಂಥ ಭರತ ಭೂಮಿಲಿ ಪುಣ್ಯ ಮಾಡಿ ಹುಟ್ಟಿದ್ದೀವಿ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡಬೇಕು. ನೀವೆಲ್ಲ ಏನಂತಂದರೆ ನೋಡಿ, ಇಷ್ಟು ದಿವಸ ನಮ್ಮ ಕಲಾವಿದರುಗಳಿರ್ಬೋದು, ಹಿಂದೆ ಇದ್ದಂಥ ಋಷಿಮುನಿಗಳಿರ್ಬೋದು, ತಾತ ಅಜ್ಜಿಗಳು ಮೊಮ್ಮಕ್ಕಳುಗಳಿಗೆ ರಾಮ ಹಂಗಿದ್ದ, ದುರ್ಯೋಧನ ಆಗಬಾರ್ದು, ನೀನು ಅರ್ಜುನ ಆಗಬೇಕು, ಧರ್ಮರಾಯ ಆಗಬೇಕು ಅಂತ ಹೇಳ್ತಿದ್ರು. ಅದು ನಮ್ಮ ಈಗಿನ ತಂದೆ ತಾಯಿಗಳಿಗಿಲ್ಲ. ಮೊಬೈಲ್ ಮಕ್ಳುಗಳು ಕೊಟ್ಬಿಡ್ತಾರೆ, ಸುಮ್ಮನೆ ಕೊಂಡಿಸ್ಬಿಡ್ತಾರೆ. ದಯವಿಟ್ಟು ಮಹಾಭಾರತ ಅನ್ನೋದು ಯಾಕೆ ಅಂತಂದರೆ, ನಾನು ನೋಡಿ ಈ ಲಾಕ್ಡೌನ್ ಟೈಮಲ್ಲಿ ಮಹಾಭಾರತ ಬಂತು ಕನ್ನಡದಲ್ಲಿ. ಅಲ್ಲಿನ ತನಕ ಏನೋ ಸ್ವಲ್ಪ ಕತೆಗಳು ಕೇಳಿದ್ದೆ, ಬಟ್ ಅದನ್ನು ಸಂಪೂರ್ಣವಾಗಿ 5 ಸತಿ ನೋಡಿದ್ದೀನಿ. ಒಂದು ಸಣ್ಣ ಚುಟುಕೆ ಹೇಳ್ತೀನಿ, ಕನ್ನಡದಲ್ಲೂ ಬಂತದು. ಒಂದು ಸಣ್ಣದಿದು ಅಂತಂದರೆ ಒಂದೊಂದು ಪಾಯಿಂಟ್ನೂ ಅರ್ಥ ಮಾಡ್ಕೋಬೇಕು. ಅರ್ಜುನ ಯಾವಾಗಲೂ ಬಿಲ್ಲನ್ನು ಪ್ರಾಕ್ಟೀಸ್ ಮಾಡ್ತಿರ್ತಾನಂತೆ, ನೀರಿಂದ ಒಳಗಡೆ ಹೊಡೆಯೋದನ್ನು. ಶ್ರೀಕೃಷ್ಣ ಪರಮಾತ್ಮ ಯಾವಾಗಲೂ ಹೇಳ್ತಿರ್ತಾನಂತೆ, ನೀನಿನ್ನೂ ಅಭ್ಯಾಸ ಮಾಡಬೇಕು, ನೀನಿನ್ನೂ ಗುರಿ ಬೇಡ ಗಮನ ಕೊಡಬೇಕು, ಹಂಗೆ ಹಿಂಗೆ ಅಂತ. ಅರ್ಜುನ ಅವನಿಗೊಂದು ಕ್ವಶನ್ ಕೇಳ್ತಾನಂತೆ, ಪರಮಾತ್ಮ ನಾನೇ ಅಭ್ಯಾಸ ಮಾಡ್ತಾಯಿದ್ದೀನಿ, ನಾನೇ ಪ್ರಯತ್ನ ಪಡ್ತಿದ್ದೀನಿ, ನಾನೇ ಗುರಿ ಕಲ್ತಿದ್ದೀನಿ, ನಿನ್ನ ಪಾತ್ರ ಏನು ಅಂತ ಪರಮಾತ್ಮನ ಕೇಳ್ತಾನಂತೆ, ಶ್ರೀಕೃಷ್ಣ ಪರಮಾತ್ಮನ. ಆಯಿತು ನೋಡು ಅರ್ಜುನ, ನಿನ್ನ ಗುರಿ ಇಡ್ತೀಯ, ಎಲ್ಲ ಇಡ್ತೀಯ, ಆ ನೀರು ಅಳ್ಳಾಡಿದ್ರೆ ನಿನ್ನ ಗುರಿ ತಪ್ಪುತ್ತೆ, ಆ ನೀರು ಅಳ್ಳಾಡ್ದಿಗೆ ನಿಲ್ಸೋದೇ ಪರಮಾತ್ಮನ ಕೆಲಸ ಅಂತ ಹೇಳ್ತಾನೆ. ಆ ರೀತಿ ನಮ್ಮನ್ನು ಯಾವಾಗಲೂ ಕಾಯೋದಕ್ಕೆ ನಮ್ಮ ಹಿಂದೆ ಭಗವಂತ ಇರ್ತಾನೆ. ನಮ್ಮ ಪ್ರಯತ್ನ ಯಾವಾಗಲೂ ಇರಬೇಕು. ಇದನ್ನೆಲ್ಲ ನಾವು ನೋಡ್ತಾ ಇದ್ದಾಗ ನಾವು YKR ಅವರು ಇರ್ಬೋದು, ನಮ್ಮ ಲೋಕಣ್ಣ ಇರ್ಬೋದು, ನಮ್ಮ ಅವರು ತರಕಾರಿ ಈರಣ್ಣವರು, ಮತ್ತು ನಮ್ಮ ಗೌಡ್ರು ನಂಜೇಗೌಡರು, ಎಲ್ಲರೂ ಪ್ರತಿ ಕಲಾವಿದ್ರು ಅಷ್ಟೇನೆ ಭಾಳ ಚೆನ್ನಾಗಿ ಆಡ್ತಾರೆ. ಮತ್ತು ಯಾಕೆ ಅಂತಂದರೆ ನಾನು ಸುಮಾರು ನಾಟಕಗಳಿಗೆ ಹೋಗ್ತೀನಿ, ಅವರ ಪದ ಬಳಕೆ, ಆ ಹಾಡೋದು, ಆ ಸಮಯಕ್ಕೆ ಇದನ್ನು ಮಾಡೋದು, ಮತ್ತು ಹಿಂದೆಗಡೆ ನಾನು ನೋಡ್ತಾ ಇರ್ತೀನಿ ಎಷ್ಟು ಖುಷಿ ಅಂತಂದರೆ ಆಡ್ತಿರೋರಿಗೆ ಅಷ್ಟು ಇದಿರಲ್ಲ, ಹಿಂದೆಗಡೆ ಇರೋರು ಅಷ್ಟು ಆ್ಯಕ್ಷನ್ಸ್ ಮಾಡ್ತಿರ್ತಾರೆ. ಸುಮಾರು ಜನ ನಾನೆಲ್ಲ ನೋಡ್ತಾ ಇದ್ದೆ. ಆಮೇಲೆ ಈ ಕಡೆ ಮುಂದೆಗಡೆ ಕೂತಿರೋರು ನೋಡ್ತಿದ್ದೆ. ಈ ಮುಂದ್ಲು ಸಾಲಲ್ಲಿ ಕೂತಿರೋರಲ್ಲಿ ಸ್ವಲ್ಪ ಏಜ್ ಆಗಿರೋರು ಅವರೇ. ನಮ್ಮ ಅರಕೆರೆ ಕುಂಬಣ್ಣವ್ರು ಕೂತವ್ರು ನೋಡಿ, ಅವರು ಕಣ್ಣನ್ನು ಮಿಟುಕಿಸ್ತಿಲ್ಲ, ಹಿಂಗೆ ನೋಡ್ತಾ ಇದ್ರು ಅಲ್ವಾ. ಅವ್ರಿಗೆಲ್ಲ ಉತ್ಸಾಹ ಇದೆ, ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡೋಣ. ಈಗಿನ ಯುವಕರು ಅಷ್ಟೇ. ಯಾಕೆ ಅಂತಂದರೆ ಒಂದು ತಲೆಮಾರಿನವ್ರು ಮಾತ್ರ ನಾಟಕ ಆಡ್ತಾ ಇದ್ದಾರೆ, ನೆಕ್ಸ್ಟ್ ಎಲ್ಲ ಜಾಸ್ತಿ ಯುವಕರು ಹೋಗಬೇಕು. ಇದನ್ನು 2026 ತನಕ ನಮ್ಮ ಕಲಾವಿದರು ಉಳಿಸ್ಕೊಂಬಂದವ್ರೆ. ನಾವಿನ್ನೂ 5 ಅಲ್ಲ 10 ವರ್ಷ ಹೋದ್ರೂ ಈ ನಾಟಕಗಳು ನಡಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಬಂಧುಗಳೇ, ನೀವು ನೋಡಿರಬೇಕು, ಅವ್ರ ತಾಯಿ ಕೇಳ್ತಾರೆ, ಅವ್ರ ತಾಯಿ ಮನೆಯಲ್ಲಿ ಒಂದು ಫೋಟೋ ಹಾಕಿದ್ರು. ಸಾರಥಿ ಶ್ರೀಕೃಷ್ಣ ಪರಮಾತ್ಮ ರಥವನ್ನು ಓಡಿಸ್ತಕ್ಕಂಥ ಒಂದು ಭಾವಚಿತ್ರವನ್ನು ನೋಡಿ, ಅಮ್ಮ ನಾನು ಸಾರಥಿ ಆಗಬೇಕು ಅಂತೇಳಿ ಅವರು ತೋರಿಸ್ತಾರೆ. ನೋಡಿ, ನಾವು ಮನೆಯಲ್ಲಿ ಈಗಾಗಲೇ ನಮ್ಮ ರವೀಶ್ವರು ಒಂದು ಒಳ್ಳೆಯ ನುಡಿಯನ್ನು ನುಡಿದಿದ್ದಾರೆ. ಬಂಧುಗಳೇ, ನಾವು ತಲತಲಾಂತರದಗೂ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ರಾಮಾಯಣ ಮಹಾಭಾರತ ಆಗಿರ್ತಕ್ಕಂಥ ಮಹಾಕಾವ್ಯಗಳನ್ನು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ನಾವು ಇದನ್ನು ವರ್ಗಾವಣೆ ಮಾಡಬೇಕು. ಬಂಧುಗಳೇ, ಅಂದು ಅವರ ತಾಯಿ ಹೇಳ್ತಾರೆ, ರಾಮಾಯಣ ಮಹಾಭಾರತಗಳನ್ನು ನೀವು ನೋಡಿರಬೇಕು. ಶಿವಾಜಿಗೆ ಅವರ ಅಪ್ಪ ಅಮ್ಮ ಜೀಜಾಬಾಯಿ ರಾಮಾಯಣ ಮಹಾಭಾರತ ಕಥೆಗಳನ್ನು ಬೋಧನೆ ಮಾಡಿದ್ರು. ಅವರೆಲ್ಲ ಮಹಾನ್ ವ್ಯಕ್ತಿಗಳಾದರು. ಆ ನಿಟ್ಟಿನಲ್ಲಿ ಇಂದಿನ ತಲೆಮಾರುಗಳು ಇವಾಗ ಆಡ್ತಕ್ಕಂಥ ನಾಟಕವನ್ನು ಮುಂದಿನ ತಲೆಮಾರುಗಳಿಗೆ ವರ್ಗಾವಣೆ ಆಗಬೇಕಾದರೆ ನಮ್ಮ ರವೀಶ್ ಅವರು ಯುವ ನಾಯಕರು ಹೇಳಿದ ಹಾಗೆ ಈ ನಾಟಕ ತಲತಲಾಂತರದಲ್ಲೂ ಇಡೀ ಸೂರ್ಯ ಚಂದ್ರ ಈ ಭೂಮಿಯಲ್ಲಿ ಇರುವವರೆಗೂ ಈ ಕಲೆ ಅವಿರತವಾಗಿ ನಡೆದುಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಬಂಧುಗಳೆಲ್ಲರೂ ಸಹ
ಅದಕ್ಕೆ ಪ್ರೋತ್ಸಾಹವನ್ನು ಸಹಕಾರವನ್ನು ನೀಡಬೇಕು. ಜೊತೆಗೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದೆ ಹುಟ್ಟತಕ್ಕಂಥ ಪೀಳಿಗೆಗಳಿಗೆ ಇದನ್ನು ನೀವು ಅಭ್ಯಾಸವನ್ನು ಮಾಡಿಸ್ಬೇಕು ಅಂತ ಕರೆಯನ್ನು ಕೊಟ್ಟಂತಹ ನಮ್ಮ ಯುವ ನಾಯಕರು ಆಗಿರ್ತಕ್ಕಂತಹ ನಮ್ಮ ರುದ್ರೇಶ್ರವರ ಸುಪುತ್ರವರು ಆಗಿರ್ತಕ್ಕಂತಹ ರವೀಶ್ರವರಿಗೆ ಅನಂತ ಧನ್ಯವಾದಗಳೊಂದಿಗೆ ಈ ಕಾರ್ಯಕ್ರಮದ ಪರವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ ಮಾತಾ. 27/3/2026 ಶುಕ್ರವಾರ ರಾತ್ರಿ 8:30 ಗಂಟೆಗೆ ಸರಿಯಾಗಿ ಇಲ್ಲಿ ನಮ್ಮ ಪಕ್ಕದಲ್ಲಿ ನಿಂತಿದೆ ನೋಡಿ ರಾಮಣ್ಣ ಅಂತೇಳಿ, ಬಹಳ ಉತ್ಸಾಹಿಗಳು. ಈ ಇಳಿ ವಯಸ್ಸಿನವರು ಸಹ ನೀವು ನೋಡಬಹುದು, ಒಂದು ಕಪ್ಪು ಕೂದಲಿಲ್ಲ, ಎಲ್ಲ ನೆರೆ ಕೂದಲು ಬಂದಿದೆ. ಆದರೂ ಸಹ ನಮ್ಮ ಕಲೆಯನ್ನು ಪ್ರೋತ್ಸಾಹಿಸ್ಕೊಂಡು ನೆರೆಸ್ಕೊಂಡು ಹೋಗಬೇಕು ಅನ್ನತಕ್ಕಂಥ ಉತ್ಸಾಹ ಅವರ ಮನದಲ್ಲಿ, ಅವರ ಛಲದಲ್ಲಿ ಇದೆ. ಆ ನಿಟ್ಟಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ತಿಮ್ಲಾಪುರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಊರಿಕೆರೆ ಪೋಸ್ಟ್ ಕಸಬಾ ಹೋಬಳಿ ತುಮಕೂರು ಜಿಲ್ಲೆ ಇಲ್ಲಿ 27/3/2026 ಶುಕ್ರವಾರ ರಾತ್ರಿ 8:30 ಗಂಟೆಗೆ ನಮ್ಮ ರವೀಶ್ ಅವರ ಯುವ ಮುಖಂಡರು ಅರಕೆರೆ ಅವರ ಉದ್ಘಾಟನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ತಿಮ್ಲಾಪುರ ಜೈಲು ರಸ್ತೆ ಏನಿದೆ ಅಲ್ಲಿ ಕಾರ್ಯಕ್ರಮ ಇದೆ. ಈಗ ಏನು ಸೇರಿದರೆ ನಮ್ಮ ಬಂಧುಗಳು ಅದಕ್ಕಿಂತ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಮ್ಮ ರಾಮಣ್ಣವರ ನಾಟಕಕ್ಕೆ ಸೇರಿ ಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಸವನೀಯ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಈಗಾಗಲೇ ನಮ್ಮ ರವೀಶ್ ಅವರು ಹೇಳಿದಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.